दीक्षा गुरुवे शिक्षा गुरुवे रक्षा गुरुवे सर्वागमोक्त कला गुरुवे शिवयोग धर्मोक्त भोग गुरुवे त्याग गुरुवे सुधी गुरुवे वाचा गुरुवे भवरोग शरणादि बसव महा गुरु निಮಗೆ ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ಬಯಲುಕಾಯಿ ಸಿದ್ಧರು ಶೂನ್ಯ ಪೀಠಾಧ್ಯಕ್ಷರು ಆದಂತಹ ಅಲ್ಲಮಪ್ರಭುದೇವರನ್ನು ಚಿನ್ಮಯ ಜ್ಞಾನಿ ಷಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಸೇರಿರುವ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಂದಿರೇ, ಮಕ್ಕಳೇ, ಎಲ್ಲರಿಗೂ ಶರಣು ಶರಣು. ಪ್ರಕೃತಿಯ ಪ್ರಶಾಂತ ಮಡಿಲಲ್ಲಿ ಮಹಾದೇವಿ ಅಕ್ಕನ ಪೂಜೆ ನೋಡಿದ್ದೀವಿ. ಇಲ್ಲಿ ಮರದ ಕೆಳಗೆ ಕೌಶಿಕ ಮತ್ತು ವಸಂತಕರ ಸಂಭಾಷಣೆ ಕೂಡ ನಡೀತಾ ಇದೆ. ಈ ವೇಳೆಗಾಗಲೇ ವಸಂತಕ ಮಹಾದೇವಿ ಅಕ್ಕನ ಭಕ್ತಿಯ ನಿಲವನ್ನು ಅರ್ಥ ಮಾಡಿಕೊಂಡಿದ್ದ. ಮೊದಲು ಕೇವಲ ರಾಜನ ಸೇವಕನಾಗಿ, ವಿದೂಷಕನಾಗಿ, ಅಂದ್ರೆ ಹಾಸ್ಯ ಮಾಡ್ತಕ್ಕಂಥವನು. ಅವರಿಗೆ ವಿದೂಷಕರು ಅಂತ ಕರೀತಾರೆ. ನೀವೆಲ್ಲ ತೆನಾಲಿ ರಾಮಕೃಷ್ಣನ ಹೆಸರು ಕೇಳಿದ್ರೆ ತೀರಾ ಸಣ್ಣ ಮಕ್ಳಿಗೆ ಕರ್ಕೊಂಡು ಹೋಗೋಣ, ಆಚೆ ಕರ್ಕೊಂಡು ಹೋಗ, ಬೇರೆಯವ್ರಿಗೂ ತೊಂದರೆ ಆಗುತ್ತೆ. ಅವನು ವಿದೂಷಕನ ಪಾತ್ರವನ್ನು ವಹಿಸ್ತಿದ್ದವನು ಇವಾಗ ಮಹಾದೇವಿ ಅಕ್ಕನ ಆ ಭಕ್ತಿಯ ನಿಲವನ್ನು ಅರ್ಥ ಮಾಡಿಕೊಳ್ಳಕ್ ಶುರು ಮಾಡಿ. ಅಷ್ಟೇ ಅಲ್ಲ, ಕೌಶಿಕನ ದೌರ್ಬಲ್ಯ, ಕೌಶಿಕನ ಅಟ್ಟಹಾಸ, ಕೌಶಿಕನ ಕಾಮುಕತೆ ಅವನಿಗೆ ಬೇಸರವನ್ನ ತರ್ತಾ ಇದೆ. ಇವನು ಕೌಶಿಕ ಆಕೆಯ ವರ್ಣನೆ ಮಾಡ್ತಾ ಇದ್ರೆ ಇವನಿಗೆ ಆಕೆಯಲ್ಲಿ ತಾಯ್ತನ, ದೇವತೆಯ ರೀತಿಯಲ್ಲಿ ಅವನು ಕಾಣಿಸ್ತಾ ಇದ್ದಾನೆ. ವಸಂತಕನಿಗೆ, ಕೌಶಿಕನಿಗೆ ಕಾಮವಿಕಾರ ಆದ್ರೆ ಇವನಿಗೆ ಭಕ್ತಿಯ ಹೆಚ್ಚಳ ಆಗ್ತಾ ಇದೆ. ಇವನು ಹಾಗೆ ಧ್ಯಾನದ ರೀತಿಯಲ್ಲಿ ಕೂತ್ಕೊಂಡು ಮಹಾದೇವಿ ಅಕ್ಕನ ಆ ದಿವ್ಯ ನಿಲವನ್ನ, ಆ ಸಣ್ಣ ವಯಸ್ಸಿನಲ್ಲಿ ವಯಸ್ಸಿಗೆ ಮೀರಿದಂತಹ ತೇಜಸ್ಸು, ಆಕೆಯ ವಿಚಾರಧಾರೆಗಳು, ಅದನ್ನೆಲ್ಲ ಚಿಂತನೆ ಮಾಡ್ತಾ ಕೂತಿದ್ದಾನೆ. ಇವನು ಭುಜ ಹಿಡಿದು ಅಲ್ಲಾಡಿಸ್ತಾನೆ. ಏನಯ್ಯ ವಸಂತಕ್ಕ, ನಾನು ಇಷ್ಟೆಲ್ಲ ಹೇಳ್ತಾ ಇದ್ರು ನೀ ಸುಮ್ಮನೆ ಕೂತಿದೀಯಲ್ಲ? ಹೌದು ರಾಜ್ರೆ, ನೀವು ಹೇಳಿದ ಯಾವ ಲಕ್ಷಣಗಳು, ಸ್ವಲ್ಪ ಸೌಂಡ್ ಕಡಿಮೆ ಮಾಡ್ತಾ, ಕುಯ್ ಅನ್ಬಾರ್ದಂಗೆ ಸ್ವಲ್ಪ ಬೇಸ್ ಕಡಿಮೆ ಮಾಡ್ತೀಯಾ? ಏನ್ ಮಾಡ್ತೀನಿ ನೋಡಿ. ಚೆನ್ನಾಗಿದೆ ಮೈಕ್, ಮೊದಲು ಬಹಳ ಚೆನ್ನಾಗಿದೆ, ನಿನ್ನೆಯಿಂದ ಹಿಂಗೆ ಇರ್ಲಿ ಕೊನೆ ತನಕ. ಅವಾಗ ಅವನು ಹೇಳ್ತಾನೆ, ಮಹಾದೇವಿಯಲ್ಲಿ ನನಗೆ ತಾಯ್ತನ ಕಾಣ್ತಾ ಇದೆ, ಆಕೆ ದೇವತೆಯಾಗಿ ಕಾಣಿಸ್ತಿದ್ದಾಳೆ ಅಂತಂದಾಗ ಅವನು ಹೇಳ್ತಾನೆ, ಹೋಗು ನೀನು ಆಕೆ ಒಂದು ಖಾವಿ ಬಟ್ಟೆ ಧರಿಸಿ ಅವಳ ಜೊತೆ ಭಜನೆ ಮಾಡ್ತಾ ಕೂತ್ಕೊ ಅಂತ. ಪರಮಾತ್ಮನ ಅನುಗ್ರಹ ಇದ್ರೆ ಯಾಕಾಗಬಾರ್ದು ಅದು ಅಂತ. ಮುಂದೆ ಬಸವಣ್ಣನವರ ಒಂದು ವಚನ ನೆನಪಾಗುತ್ತೆ ಅವನಿಗೆ.
ಅಂದ್ರೆ ಮಹಾದೇವಿಯಕ್ಕನ ನಿಲವನ್ನ, ಆ ಭಕ್ತಿ ಭಾವವನ್ನು ಅರ್ಥ ಮಾಡಿಕೊಳ್ಳಲಾರದೆ ಕೇವಲ ಕಾಮದ ಪಿಪಾಸೆಗಾಗಿಯೇ, ಕಾಮದ ಪಿಪಾಸೆಯನ್ನ ಈಡೇರಿಸ್ಕೊಳ್ಳೋದಕ್ಕಾಗಿಯೇ ಚಿಂತೆ ಮಾಡ್ತಾ ಇದ್ದಂತ ರಾಜನನ್ನ ನೋಡಿ ವಸಂತಕನಿಗೆ ಒಂದು ವಚನ ನೆನಪಾಗತ್ತೆ. ತನ್ನೊಳಗೆ ಹೇಳ್ಕೊಂತಾನೆ, ರಾಜನಿಗೆ ಕೇಳಿಸ್ಲಾರ್ದಂಗೆ. ಬಹಳ ಅದ್ಭುತವಾದಂತಹ ವಚನ ಅದು. ಕಾಣಬಹುದೇ ಪರುಷದ ಗಿರಿ ಅಂಧಕಂಗೆ, ಅರಿಯಬಹುದೇ ರಸದ ಬಾವಿ ನಿರ್ಭಾಗ್ಯಂಗೆ, ತೆಗೆಯಬಹುದೇ ಕಡವರವು ದರಿದ್ರಂಗೆ, ಕರೆಯಬಹುದೇ ಕಾಮಧೇನು ಅಶುದ್ಧಂಗೆ, ಹೊನ್ನ ಹುಳವ ಕಂಡು ನರಿ ತನ್ನ ಬಾಲ ಹುಣ್ಣು ಮಾಡಿಕೊಂಡರೆ ಹೋಲಬಹುದೇ ನಮ್ಮ ಕೂಡಲ ಸಂಗನ ಶರಣರ ಪುಣ್ಯವಿಲ್ಲದೆ ಕಾಣಬಹುದೇ ಅನ್ನುವಂತಹ ವಚನ ಅವನಿಗೆ ನೆನಪಾಗತ್ತೆ. ವಚನ ಸಾಹಿತ್ಯ ಕೂಡ ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡಿದ ಅವನು ವಸಂತಕ್ಕ. ಬಹಳ ಅದ್ಭುತವಾದ ವಚನ ಇದು. ಕಾಮದಿಂದ ಅಂಧರಾದಂತಹವರಿಗೆ ಆ ಭಕ್ತಿಯ ಪರುಷದ ಗಿರಿ, ಭಕ್ತಿಗೆ ಒಂದು ಶಕ್ತಿ ಇದೆ. ಭಕ್ತಿಗೆ ಒಂದು ಶಕ್ತಿ ಏನಪ್ಪಾ ಇದೆ ಅಂತಂದ್ರೆ, ತನ್ನ ಸಂಸರ್ಗಕ್ಕೆ ಯಾರು ಬರ್ತಾರೋ, ಗುರುವಿನ ಸಂಸರ್ಗಕ್ಕೆ ಯಾರು ಬರ್ತಾರೋ ಅವ್ರನ್ನ ಗುರು ಪರಿವರ್ತನೆ ಮಾಡಕ್ ಶುರು ಮಾಡ್ಬಿಡ್ತಾನೆ. ನೀವು ಬೇಕಾದ್ರೆ ಒಂದು ತಿಂಗಳು ಮಕ್ಕಳೇ ಇರ್ಲಿ, ಯುವಕರೇ ಇರ್ಲಿ, ವಯಸ್ಸಾದವರೇ ಇರ್ಲಿ, ಯಾರೇ ಇದ್ರೂ ಕೂಡ ಒಂದು ತಿಂಗಳು ಬಿಡಲಾರದೆ ಪ್ರವಚನ ಕೇಳಿ, ಅದನ್ನ ಚಿಂತನೆ ಮಾಡಿ, ಬೆಳಗ್ಗೆ ಹೊತ್ತು ರಾತ್ರಿ ಮಲಗುವಾಗ ಚಿಂತನೆ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಖಂಡಿತವಾಗಿಯೂ ಬದಲಾವಣೆ ಬರ್ತದೆ. ಏನೋ ಒಂದು ಸ್ವಲ್ಪ, ಒಂದು ತಿಂಗಳಲ್ಲಾದ್ರೂ ಜೀವನದಲ್ಲಿ ನನಗಿದು ಸಾಧ್ಯವ ಅಂತ ಏನ್ ಅನ್ಕೊಂಡಿದ್ರೋ ಅದು ಆಗ್ಬಿಡ್ಬಹುದು. ಅದೇ ಪರುಷದ ಶಕ್ತಿ. ನಾವು ಕಾಮದಿಂದಲೋ ಕ್ರೋಧದಿಂದಲೋ ಅಥವಾ ಧನ ಮದದಿಂದಲೋ ಅಂಧರಾಗಿದ್ರೆ, ಕಣ್ಣು ಕಾಣಿಸಲಾರವಾಗಿದ್ರೆ ಆ ಭಕ್ತಿಯ ಪರುಷಗಿರಿ ಕಾಣಿಸೋದಿಲ್ಲ. ತೆಗೆಯಬಹುದೇ ರಸದ ಬಾವಿ ನಿರ್ಭಾಗ್ಯಂಗೆ. ಈ ಜ್ಞಾನ ಪರಿಸರವೂ ಅಷ್ಟೇ, ರಸದ ಬಾವಿ ಇದ್ದ ಹಾಗೆ ಜ್ಞಾನ. ರಸದ ಬಾವಿ ಅಂದ್ರೆ ಬಂಗಾರವನ್ನು ಮಾಡ್ತಕ್ಕಂತಹ ಕಲೆ ಅದು ದರಿದ್ರಂಗೆ ರಸದ ಬಾವಿ ಸಿಗೋದಿಲ್ಲ, ತಿಳುವಳಿಕೆ ಬರೋದಿಲ್ಲ, ರಸವಿದ್ಯೆ ಬರೋದಿಲ್ಲ. ಹಾಗೆ ಅಜ್ಞಾನಿಗೆ ಅಥವಾ ತಾನು ತಿಳಿದಿರೋದೇ ಜ್ಞಾನ ಅಂತ ತಿಳ್ಕೊಂಡಂಥವನಿಗೆ ಆ ಜ್ಞಾನದ ರಸ ಎಂದೂ ತೆರೆಯೋದಿಲ್ಲ, ಬಾವಿ ಕಾಣಿಸೋದೆ, ಅರಿವು ಬರೋದಿಲ್ಲ. ತೆಗೆಯಬಹುದೇ ಕಡವರವು ದರಿದ್ರಂಗೆ, ಬಡತನದಿಂದ ಬಳಲಿ ಅವನು ದರಿದ್ರನಾಗಿದ್ದಂತ ಅವನಿಗೆ ಕಡವರ ಅಂದ್ರೆ ನಿಧಾನ ಸಂಪತ್ತು. ಹಿಂದೆ ಭೂಮಿಯಲ್ಲಿ ಸಂಪತ್ತನ್ನು ಹೂತಿಡ್ತಾ ಇದ್ರು. ಅದು ಯಾರಿಗೋ ಸೌಭಾಗ್ಯವಂತರಿಗೆ ಸಿಕ್ತಿತ್ತು, ಅವನು ಹೂತಿಟ್ಟು ಸತ್ತೋಗ್ಬಿಡ್ತಿದ್ದ. ಆದ್ರೆ ಬಾಕಿಯವರಿಗೆ ಸಿಕ್ತಿತ್ತು, ಯಾರಿಗೋ ಸಿಕ್ತಿತ್ತದು. ಹಾಗೆ ಪುಣ್ಯ ಉಳ್ಳವರಿಗೆ ಮಾತ್ರ ತೆಗೆಯಬಹುದೇ ಕಡವರು ದರಿದ್ರಂಗೆ, ಅಂದ್ರೆ ದರಿದ್ರನ್ ಕಡವರ ಶ್ರೇಷ್ಠವಾದ ಬಂಗಾರ ಸಿಕ್ಕೋದಿಲ್ಲ. ಕರೆಯಬಹುದೇ ಕಾಮಧೇನು ಅಶುದ್ಧಂಗೆ. ಅಶುದ್ಧ ಮನಸ್ಸಿನವನಿಗೆ ಪರಮಾತ್ಮನ ಕೃಪೆ ಎನ್ನುವಂತಹ ಕಾಮಧೇನು ಅಥವಾ ಅಮೃತ ಸಮಾನವಾದಂತಹ ಆಶೀರ್ವಾದ ಸಿಗೋದಿಲ್ಲ. ಹಾಗೆ ನರಿ ಹೊನ್ನ ಹುಳವ ಕಂಡು, ಹೊನ್ನ ಹುಳ ಅಂದ್ರೆ ಮಿಂಚು ಹುಳ ಇರ್ತದಲ್ಲ, ಅದು ಏನು ಮಿಂಚು ಬರ್ತಿರ್ತದಲ್ಲ, ಅದರಲ್ಲಿ ನೋಡಿರ್ತಿರಲ್ಲ. ಆ ಲೈಟಿನ ಹುಳ ಅಲ್ಲ, ಲೈಟಿನ ಹುಳ ಬೇರೆ, ಮಿಂಚು ಹುಳ ಬೇರೆ. ತುಂಬಾ ಕತ್ಲಲ್ಲಿ ಅಷ್ಟೇ ಅದ್ರ ಕಾಣಿಸ್ತದೆ ಮಿಂಚು ಹುಳ. ಲೈಟ್ ಇದ್ರೆ ಮಿಂಚು ಹುಳದ ಮಿಂಚು ನಿಮಗೆ ಕಾಣಿಸೋದೇ ಇಲ್ಲ. ಅದ್ರ ಹಿಂಭಾಗದಲ್ಲಿ ಬೆಳಕ್ ತರ ಬಂದು ಹಂಗೆ ಮಾಯ ಆಗ್ತಿರುತ್ತೆ. ಆ ಕತ್ಲಲ್ಲಿ ಮಾತ್ರ ಬರ್ತದ, ತುಂಬಾ ಕತ್ಲಿದ್ರೆ ಬರ್ತದೆ. ಹಾಗೆ ಮಿಂಚು ಹುಳವನ್ನ ಕಂಡು ನರಿ ನಾನು ಅದರಂಗೆ ಆಗ್ಬೇಕು, ಹೊನ್ನು ಹುಳದಂಗೆ ಆಗ್ಬೇಕು ಅಂತ ಬಹಳ ಸುಟ್ಕೊಂಡ್ರೆ ಹುಣ್ಣಾಗತ್ತೆ ಹೊರತು ಅದೇನು ಮಿಂಚು ಹುಳವನ್ನು ಹೋಲೋದಿಲ್ಲ ನರಿ. ಹಾಗೆ ಕೂಡಲ ಸಂಗನ ಶರಣರ ಪುಣ್ಯವಿಲ್ಲದೆ ಕಾಣಬಹುದೇ, ಅಂದ್ರೆ ಶರಣರ ನಿಲುವು, ಶರಣರ ಮಹತ್ವ, ಶರಣರ ರೀತಿ ಅದು ಪುಣ್ಯ ಇಲ್ಲದೆ ಕಂಡು ಬರೋದಿಲ್ಲ ಅನ್ನುವಂತಹ ವಚನವನ್ನು ನೆನಪು ಮಾಡಿಕೊಂಡು ಅವರು ಹೋಗ್ತಾರೆ.
ಮಹಾದೇವಿಯಕ್ಕ ಪೂಜೆ ಮುಗಿಸಿ ಬಂದು ವಿಶ್ರಾಂತಿ ಮಾಡ್ತಾರೆ. ಪ್ರಸಾದ ಸ್ವೀಕರಣೆ ಮಾಡಿ ಮರುದಿವಸ ಆನೆಗಳ ಆಟವನ್ನು ನೋಡೋದಕ್ಕೆ ಹೋಗುವಂತ ಪ್ರಸಂಗ. ಅಂದ್ರೆ ವರದಾ ನದಿ ದಂಡೆಗೆ ಹೋಗಿರ್ತಾರೆ ಬನವಾಸಿ ಹತ್ತತ್ರ. ಆ ಕಡೆ ದಂಡೆಯಲ್ಲಿ ದಟ್ಟವಾದ ಕಾಡು, ಇವ್ರು ಉಳ್ಕೊಂಡು ದಂಡೆಯಲ್ಲಿ ಅಷ್ಟಿರ್ಲಿಲ್ಲ. ದೋಣಿಯಲ್ಲಿ ಆ ಕಡೆ ದಂಡೆ, ಬೆಳದಿಂಗಳ ಸಮಯ, ಹುಣ್ಣಿಮೆ, ಆ ಬೆಳದಿಂಗಳ ರಾತ್ರಿಯಲ್ಲಿ ಸಾಮಾನ್ಯವಾಗಿ ಕಾಡು ಪ್ರಾಣಿಗಳೆಲ್ಲ ಸಂಚಾರ ಮಾಡ್ತಕ್ಕಂಥದ್ದು ರಾತ್ರಿ ಹೊತ್ತೇ ಸಂಚಾರ ಮಾಡ್ತಾವ. ಎಲ್ಲವೂ ಬರೀ ಕಾಡು ಪ್ರಾಣಿಗಳು ಅಷ್ಟೇ ಅಲ್ಲ, ನಿಮ್ಮ ಹಸುಗಳು ಎತ್ತುಗಳು ಗುಳಿ ಬಿಡ್ತಿರಲ್ಲ, ಗುಡಿಗಳಿಗೆಲ್ಲ ಬಸವಣ್ಣ ಬಿಡೋದು ಬಿಟ್ಟಿರ್ತಾರಲ್ಲ, ಅವು ಕೂಡ ಅಷ್ಟೇನೆ. ಅವು ರಾತ್ರಿ ಹೊತ್ತೆ ಬೇಕಾದ್ರೆ ಮೇಯ್ಯದವು, ಅವೆಲ್ಲ ರಾತ್ರಿ ಹೊತ್ತೆ ಮೇಯ್ತಾವ. ಅಂದ್ರೆ ಸಾಮಾನ್ಯವಾಗಿ ಪ್ರಾಣಿಗಳಿಗೆ ಕಾಣಿಸೋದು, ಮತ್ತೆ ಅವು ಇಷ್ಟಪಡೋದು ಸೂರ್ಯನ ಬಿಸಿಲಲ್ಲಿ ಓಡಾಡಕ್ಕೆ ಇಷ್ಟಪಡೋದಿಲ್ಲ, ರಾತ್ರಿ ಹೊತ್ತೆ ಸಂಚಾರ ಮಾಡ್ತಾವ. ಮತ್ ತುಂಬಾ ಮಳೆ ಇದ್ರೆ ಅವಾಗ ಉಪವಾಸ. ಕಾಡು ಪ್ರಾಣಿಗಳು ಉಪವಾಸವನ್ನು ಕೂಡ ಮಾಡ್ತವೆ. ತುಂಬಾ ವಾತಾವರಣ ವಿಪರೀತ ಆದಾಗ ಮತ್ತು ಒಂದು ಪ್ರಾಣಿ ತುಂಬಾ ತಿಂತು ಅಂತಂದ್ರೆ ಒಂದು 2 ದಿವಸ 3 ದಿವಸ ಬೇಟೆಗೆ ಹೋಗಲ್ಲ, ಪೂರ್ಣ ಜೀರ್ಣ ಆಗಬೇಕು. ಆಮೇಲೆ ಕಾಡು ಪ್ರಾಣಿಗಳು ಬೇಟೆಗೆ ಹೋಗ, ಹಸಿವು ಆದ್ಮೇಲೆ. ಅದಕ್ಕೆ ಅಲ್ಲಿ ರಾತ್ರಿ ಹೊತ್ತು ಸಂಚಾರ, ಆನೆಗಳ ಸಂಚಾರ ಇರ್ತದೆ. ಇವ್ರಿಗೆ ಅಲ್ಲಿ ವಿಶೇಷವಾದಂತಹ ಅಟ್ಟಣೆಗಳನ್ನ, ದೊಡ್ಡ ಎತ್ತರವಾದ ಅಟ್ಟಣೆಗಳನ್ನ ನಿರ್ಮಾಣ ಮಾಡಿರ್ತಾರೆ. ಅಲ್ಲಿ ಕೂತು ರಾತ್ರಿ ಆನೆಗಳು ಬಂದು ನದಿಯಲ್ಲಿ ಆಟ ಆಡ್ತಕ್ಕಂಥದ್ದನ್ನು ನೋಡೋದಕ್ಕೆ ಅಂತಾನೆ ಬಂದಿರ್ತಾರೆ. ನದಿ ದಾಟುವ ಪ್ರಸಂಗ ಬಂತು, ಅಂದ್ರೆ ದೋಣಿಯಲ್ಲಿ ನದಿ ದಾಟತಕ್ಕಂತಹ ಪ್ರಸಂಗ. ಹಾಗೆ ನದಿಯನ್ನು ದಾಟುವಾಗ ಕೌಶಿಕ, ವಸಂತಕ್ಕ ಒಂದ್ ಕಡೆ ಕೂತಿದ್ದಾರೆ, ಅಂಗರಕ್ಷಕರೆಲ್ಲ. ಮದನರತಿ ಅಕ್ಕ, ಮಹಾದೇವಿ ಅಕ್ಕ, ಶಿವಕಾಮಿನಿ ಒಂದ್ ಕಡೆ ಕೂತಿದ್ದಾರೆ. ರಾಜ ಕೇಳ್ತಾನೆ, ದೇವಿ ನೀ ಬಹಳ ಚೆನ್ನಾಗಿ ಹಾಡ್ತೀಯ ಅಂತ ಕೇಳಿದೀನಿ, ಈ ಬೆಳದಿಂಗಳ ಸುಂದರ ವಾತಾವರಣದಲ್ಲಿ ಒಂದು ಹಾಡು ಕೇಳಿಸುವ ಕೃಪೆಯಾಗ್ಲಿ ಅಂತ ರಾಜ. ಅಂದ್ರೆ ಏನಾದ್ರೂ ಮಾಡಿ ಮಹಾದೇವಿ ಅಕ್ಕನನ್ನು ಹೋಲಿಸ್ಕೋಬೇಕು ಅಂತ ಮಹಾದೇವಿ ಅಕ್ಕ ಹೇಳ್ತಾರೆ, ಇಲ್ಲ, ನನಗಿಂತಲೂ ಮದನರತಿ ತುಂಬಾ ಚೆನ್ನಾಗಿ ಹಾಡ್ತಾಳೆ. ಈ ರಸ ನಿಮಿಷಗಳನ್ನ ನೀವು ಅನುಭವಿಸ್ಬೇಕು ಅಂದ್ರೆ ಮದನರತಿಯ ಕಲಿತ ಸಂಗೀತ ಬಹಳ ಚೆನ್ನಾಗಿರುತ್ತೆ, ಅದನ್ನೇ ಕೇಳಿ. ಇಲ್ಲ, ಕಲಿತ ಸಂಗೀತಕ್ಕಿಂತ ಪ್ರಕೃತಿದತ್ತವಾಗಿ ಭಾವಪೂರ್ಣವಾಗಿ ಬರ್ತಕ್ಕಂಥ ಸಂಗೀತವೇ ಒಳ್ಳೆಯದು, ಆದ್ರಿಂದ ನೀನೇ ಹಾಡು ಅಂತ ಹೇಳ್ತಾರೆ. ಮಹಾದೇವಿ ಅಕ್ಕ ಆ ಸಂದರ್ಭವನ್ನು ಬಳಸ್ಕೊಂಡು ಗುರುವನ್ನ ಕುರಿತಾಗಿ, ಅಂದ್ರೆ ತನ್ನ ಜೀವನದ ಏನು ಈ ಭವಸಾಗರದಿಂದ, ಈ ಭವಬಂಧನದಿಂದ ಬಿಡುಗಡೆ ಮಾಡು ಅಂತ ತಿಳ್ಕೊಂಡು ಗುರುವನ್ನ ಪ್ರಾರ್ಥಿಸ್ತಕ್ಕಂತಹ ಪದ್ಯವನ್ನ ಹಾಡ್ತಾರೆ. ಬಹಳ ಅದ್ಭುತವಾದ ಪದ್ಯ ಅದು. ನಂಬಿದೆ ಗುರುವೆ ನಿನ್ನ ನಂಬಿದೆ ಸ್ವಾಮಿ ನಿನ್ನ ನಂಬಿದೆ ಗುರುವೆ ನಿನ್ನ ನಂಬಿದೆ ಸ್ವಾಮಿ ನಿನ್ನ ನಂಬಿದೆ. ಅಂಬಿಕಾರಮಣ ರೂಪಿ ನೀನೆ ಅಂಬಿಗಾ, ನಂಬಿದೆ ಗುರುವೆ ನಿನ್ನ ನಂಬಿದೆ. ಹೊಳೆಯ ಭರವನು ನಂಬಿಗ, ಸೆಳವು ಬಹಳ ಕಾಣಂಬಿಗ. ಹೊಳೆಯ ಭರವನು ನಂಬಿಗ, ಸೆಳವು ಬಹಳ ಕಾಣಂಬಿಗ. ಸುಳಿಯೊಳಗೆ ಬಿದ್ದೆ ನೋಡಂಬಿಗ, ಸುಳಿಯೊಳಗೆ ಬಿದ್ದೆ ನಾನಂಬಿಗ. ಎನ್ನ ನೆನೆದುಕೊಳ್ಳೋ
ನೀ ನಂಬಿಗ ಅಂಬಿಗ ನಂಬಿದೆ ಗುರುವೆ ನಿನ್ನ ನಂಬಿದೆ ನಂಬಿದೆ ಸ್ವಾಮಿ ನಿನ್ನ ನಂಬಿದೆ ತುಂಬಿದ ಹರಿಗೋಲಂಬಿಗ ಅದಕ್ಕೊಂಬತ್ತು ಛಿದ್ರ ನೋಡಂಬಿಗ ತುಂಬಿದ ಹರಿಗೋಲಂಬಿಗ ಅದಕ್ಕೊಂಬತ್ತು ಛಿದ್ರ ನೋಡಂಬಿಗ ಸಂಭ್ರಮವನು ನೋಡ ನೀ ನಂಬಿಗ ಸಂಭ್ರಮವನು ನೋಡ ನೀ ನಂಬಿಗ ಎನ್ನ ನೆನೆದುಕೊಳ್ಳು ನೀ ನಂಬಿಗ ಅಂಬಿಗ ನಂಬಿದೆ ಗುರುವೆ ನಿನ್ನ ನಂಬಿದೆ ಅಂಬಿಕಾ ನೀನೆ ಅಂಬಿಗ ತುಂಬಿದ ಹರಿ ಆರು ತೆರೆಯ ನೋಡಂಬಿಗ ಬಲು ಮೀರಿ ಬರುತ್ತಲಿವೆ ಅಂಬಿಗ ಆರು ತೆರೆಯ ನೋಡಂಬಿಗ ಬಲು ಮೀರಿ ಬರುತ್ತಲಿವೆ ಅಂಬಿಗ ಹಾರಲೊದೆದು ಎನ್ನ ಹಾರಲೊದೆದು ಎನ್ನ ತಡೆಗೆ ಸಾರಿಸು ದೂರ ಮಾಡದಿರು ಅಂಬಿಗ ಅಂಬಿಗ ನಂಬಿದೆ ಗುರುವೆ ನಿನ್ನ ನಂಬಿದೆ ನಂಬಿದೆ ಸ್ವಾಮಿ ನಿನ್ನ ನಂಬಿದೆ ಹತ್ತು ಹತ್ತು ನೋಡಂಬಿಗ ಹತ್ತುವರೈವರು ಅಂಬಿಗ ಹತ್ತು ಹತ್ತು ನೋಡಂಬಿಗ ಹತ್ತುವರೈವರು ಅಂಬಿಗ ಮುತ್ತಿಗೆಗೆ ಒಳಗಾದ ನಂಬಿಗ ಮುತ್ತಿಗೆ ಒಳಗಾದ ನಂಬಿಗ ಎನ್ನ ನೆತ್ತಿಕೊಳ್ಳು ನೀ ನಂಬಿಗ ಅಂಬಿಗ ನಂಬಿದೆ ಗುರುವೆ ನಿನ್ನ ನಂಬಿದೆ ನಂಬಿದೆ ಸ್ವಾಮಿ ನಿನ್ನ ನಂಬಿದೆ ಸತ್ಯವೆಂಬ ಹುಟ್ಟಂಬಿಗ ಸದ್ಭಕ್ತಿ ಎಂಬುದೇ ಪಥ ಅಂಬಿಗ ಸತ್ಯವೆಂಬ ಹುಟ್ಟಂಬಿಗ ಸದ್ಭಕ್ತಿ ಎಂಬುದೇ ಪಥ ಅಂಬಿಗ ನಿತ್ಯ ಮುಕ್ತ ನಮ್ಮ ನಿತ್ಯ ಮುಕ್ತ ನಮ್ಮ ಚಂದ ಮಲ್ಲಿಕಾರ್ಜುನ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ ಅಂಬಿಗ ನಂಬಿದೆ ಗುರುವೆ ನಿನ್ನ ನಂಬಿದೆ ನಂಬಿದೆ ಸ್ವಾಮಿ ನಿನ್ನ ನಂಬಿದೆ ನಂಬಿದೆ ಸ್ವಾಮಿ ನಿನ್ನ ನಂಬಿದೆ ನಂಬಿದೆ ಸ್ವಾಮಿ ನಿನ್ನ ನಂಬಿದೆ ಕೌಶಿಕ ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾನೆ. ಅಂದ್ರೆ ಅವನಿಗೆ ಚಪ್ಪಾಳೆ ಹೊಡೆಯಕ್ಕೆ ಯಾರ ಜೊತೆಗೆ ಇರಲ್ಲ ಅಷ್ಟೇ ನಿಮ್ಮಂಗೆ. ಆಮೇಲೆ ಇದರ ಅರ್ಥವನ್ನು ನೋಡ್ಬಿಡೋಣ ಸ್ವಲ್ಪ. ಬಹಳ ಅದ್ಭುತವಾದ ಅರ್ಥ ಇದೆ. ನಂಬಿದೆ ಗುರುವೆ ನಿನ್ನ ನಂಬಿದೆ ಅಂಬಿಕಾ ರಮಣ ರೂಪಿ ನೀನೇ ಅಂಬಿಗ. ಅಂಬಿಕಾ ರಮಣ ರೂಪಿ ಅಂದ್ರೆ ಶಿವಸ್ವರೂಪಿಯಾದ ಗುರು ನೀನು ಅಂಬಿಗ. ಅಂಬಿಗ ಅಂದ್ರೆ ಗೊತ್ತು ನಿಮ್ಗೆಲ್ಲ, ಯಾರು ದೋಣಿಯನ್ನ ನಡೆಸ್ತಕ್ಕಂಥವ್ರು. ದೋಣಿ ನಡೆಸ್ತಕ್ಕಂಥವ್ರು ನಮ್ಮನ್ನ ಈ ಕಡೆ ದಂಡದಿಂದ ಆ ಕಡೆ ದಂಡೆ ಪಾರ್ ಮಾಡ್ತಾರೆ. ಅದು ಈಜು ಬರ್ದೇ ಇದ್ದವ್ರಿಗೆ ಅವ್ರ ಮಹತ್ವ ಗೊತ್ತು ಏನು ಅಂತ ಹೇಳಿ. ಅಥವಾ ನದಿ ಸಮೀಪ ಇದ್ದು ದಿನನಿತ್ಯ ಅದರಲ್ಲಿ ಓಡಾಡ್ತಿರ್ತಾರೆ, ಈಜು ಬರೋದಿಲ್ಲ, ಅವ್ರಿಗೆ ಆ ದೋಣಿಯ ಮಹತ್ವ ಅಂಬಿಗನ ಮಹತ್ವ ಗೊತ್ತಿರ್ತದೆ. ಅದನ್ನೇ ಮಹಾದೇವಿ ಅಕ್ಕ ಆ ಹೊರಗಿನ ಹೊಳೆಯನ್ನ ಈ ಭವಸಾಗರವನ್ನ ಅಂತ ಹೇಳಿ ಕಲ್ಪಿಸ್ಕೊಂಡು ನನ್ನನ್ನ ಪಾರ್ ಮಾಡಪ್ಪ ಶಿವಸ್ವರೂಪಿಯಾದ ಅಂಬಿಗ ನೀನೇ ಅಂಬಿಗ ಅಂಬಿಕಾ ರಮಣ ರೂಪಿ ನೀನೇ ಅಂಬಿಗ. ಗುರುವನ್ನೇ ಅಂಬಿಗನನ್ನಾಗಿ ಭಾವಿಸಿ ಹಾಡ್ತಾರೆ. ಹೊಳೆಯ ಬರವ ನೋಡಂಬಿಗ ಸೆಳವು ಬಹಳ ಕಾಣಂಬಿಗ. ಹೊಳೆ ಬಹಳ ವೇಗವಾಗಿ ಹರಿತಿರ್ತಾವ ಗೊತ್ತ. ಅದ್ರಲ್ಲಿ ಈ ಮಳೆಗಾಲದಲ್ಲಂತೂ ಪ್ರವಾಹ ಬಂದವ್ರಿಗೆ ಕೇಳಿ ಎಲ್ಲ ಕೊಚ್ಕೊಂಡು ಹೋಗ್ತಿರ್ತಾವ. ಬೆಳೆ
ಮನೆ ಏನು ಬಿಡಲ್ಲ. ಹಾಗೆ ಹೊಳೆಯ ಭರವನೋಡಂಬಿಗ ಸೆಳವು ಅಂದ್ರೆ ಗೊತ್ತ ನಿಮ್ಗೆ, ಪ್ರವಾಹ, ಸೆಳೆತ. ಹೊಳೆಯ ಸೆಳವು ಬಹಳ ಕಾರಣಂಬಿಗ ಸುಳಿಯೊಳಗೆ ಬಿದ್ದೆ ನಂಬಿಗ ಎನ್ನ ಎಳೆದುಕೊಳ್ಳು ನೀ ನಂಬಿಗ. ಹಾಗಾದ್ರೆ ನಮ್ಮ ಜೀವನದಲ್ಲಿ ಹೊಳೆ ಯಾವುದು? ಹುಟ್ಟು ಮತ್ತು ಸಾವಿನ ನಡುವೆ ಏನು ಈ ಜೀವನ ಇದೆಯಲ್ಲ, ಇದೇ ಒಂದು ಭವಸಾಗರ. ಈ ಜಗತ್ತೇ ಒಂದು ಭವಸಾಗರ. ಇಲ್ಲಿ ನಾವು ದೇಹ ಅನ್ನುವಂತಹ ದೋಣಿಯನ್ನು ಏರಿ ಆತ್ಮ ಅನ್ನುವಂತಹ ಪರಮಾತ್ಮನ ಶಿಶು, ಪರಮಾತ್ಮನ ಮಗು, ಆತ್ಮ ಅಂತಕ್ಕಂಥವ್ರು ಎಲ್ಲರೂ ಪರಮಾತ್ಮನ ಮಕ್ಕಳೇ. ದೇಹ ಅನ್ನೋ ದೋಣಿಯನ್ನ ಕೊಟ್ಟಿದ್ದಾನೆ ದಾಟಿ ಬರ್ಬೇಕು ಅಂತ. ಆದ್ರೆ ಇದು ಹೊಳೆ ಬಹಳ ವೇಗವಾಗಿದೆ. ಯಾವುದಪ್ಪ ಹೊಳೆ ಇಲ್ಲಿ? ಸೆಳವು ಯಾವುದು ಅಂದ್ರೆ ಕರ್ಮ ಅಂತಕ್ಕಂಥದ್ದೇ ಹೊಳೆ. ಆ ತಾಪತ್ರಯ ಅಂತಕ್ಕಂಥದ್ದೇ ಹೊಳೆ. ಹೊಳೆಯ ಬರುವ ನೋಡಂಬಿಗ ಸೆಳವು ಬಹಳ ಕಣಂಬಿಗ ಸುಳಿಯೊಳಗೆ. ಈ ಮೊದಲು ತಾಪತ್ರಯಗಳು ಅಂದ್ರೆ ಏನು ಅಂತ ತಿಳ್ಕೊಬೇಕು ನೀವು. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಎಲ್ರಿಗೂ ಕಷ್ಟ ಬಂದೇ ಬರ್ತದೆ ಜೀವನದಲ್ಲಿ. ಇಲ್ಲಿ ಹುಟ್ಟು ಬಂದಿದೀವಿ ಅಂದ್ಮೇಲೆ ಕಷ್ಟ ಇಲ್ದಿದ್ದವ್ರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಏನೋ ಮೊನ್ನೆ ಅಂಬಾನಿ ಮಗನ್ ಮದುವೆ ಮಾಡಿದಂತಲ್ಲ, 6,000 ಕೋಟಿ ಬಂದಿದಲ್ಲ, ಅವನಿಗೇನ್ ಕಷ್ಟ ಇಲ್ಲ ಹಾಗಾದ್ರೆ? ಅವನ ಶರೀರನೇ ಕಷ್ಟ. ಯಾಕಂದ್ರೆ 144 kg. ಅದೇ ದೊಡ್ಡ ತೂಕ, ಕಷ್ಟ, ಕಾಯಿಲೆ, ಅನಾರೋಗ್ಯ, ಉಣ್ಣದ್ ಬಿಡಕ್ಕಾಗಲ್ಲ, ನಾಲ್ಗೆ ಚಟ ಬಿಡಕ್ಕಾಗಲ್ಲ. ಇನ್ನೇನೇನ್ ಚಟ ಇರ್ತೋ ಅವ್ರಿಗೆ ಗೊತ್ತು, ದೇವ್ರಿಗೆ ಗೊತ್ತು. ಗೊತ್ತಾಯ್ತಲ್ಲ? ಅಂದ್ರೆ ಅವ್ರಿಗೊಂದ್ ರೀತಿ ಕಷ್ಟ, ಅವ್ರಿಗೊಂದ್ ರೀತಿ ತ್ರಾಸ್. ಏನು ಇಲ್ದಿದ್ದು ಭಿಕ್ಷುಕರಿಗೊಂದ್ ರೀತಿ ತ್ರಾಸ್. ಎಲ್ರಿಗೂ ತಾಪತ್ರಯಗಳಿರೋದೆ. ತಾಪತ್ರಯಗಳು ಅಂದ್ರೆ ತ್ರಾಸು. ತಾಪ ಅಂದ್ರೇನು? ತ್ರಾಸು, ಕಷ್ಟ. ತ್ರಯ ಅಂದ್ರೆ ಮೂರು ರೀತಿಯ ತಾಪಗಳು ಬರ್ತಾವಂತ ಎಲ್ರಿಗೂ. ಅಧಿಭೌತಿಕ, ಅಧಿದೈವಿಕ, ಆಧ್ಯಾತ್ಮಿಕ. ಅಧಿಭೌತಿಕ, ಅಧಿದೈವಿಕ, ಆಧ್ಯಾತ್ಮಿಕ. ಏನಂಗಂದ್ರೆ ಅಧಿಭೌತಿಕ ಅಂದ್ರೆ ಪಂಚಭೂತಗಳಿಂದ ಬರ್ತಕ್ಕಂಥ ತೊಂದರೆ. ಯಾವ ಪಂಚಭೂತಗಳು ಗೊತ್ತಾ? ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ. ನೀವೆಲ್ಲ ಪಂಚಭೂತಗಳಿಂದ ಆದವ್ರೆ ಏನ್ರ ಮಕ್ಳೇ. ನೀವು, ನಾವು ಎಲ್ರು, ನಿಮ್ಮ ಅಪ್ಪ ಅವ್ವ ಎಲ್ರು 5 ತತ್ವಗಳಿಂದ ಆಗಿರೋದು ನಾವೆಲ್ಲ. ಜೊತೆಗೆ ಒಂದು ಆತ್ಮವನ್ನು ಸೇರ್ಕೊಳ್ಳುತ್ತೆ. 6 ತತ್ವದಿಂದ ಆಗಿರೋರು. ಅದರಲ್ಲಿ ಪಂಚಭೂತಗಳಿಂದ ಉಂಟಾಗತ್ತಲ್ಲ ತೊಂದ್ರೆ, ಅದಕ್ಕೆ ಅಧಿಭೌತಿಕ ಅಂತ ಕರೀತಾರೆ. ಹೆಂಗ್ರಿ? ಈಗ 1 ತಿಂಗಳು ಮಳೆ ಹಿಡಿದು ಬಿಡ್ತಾವ, ಹೌದಿಲ್ಲ? ಹೋದ್ ಸಾರಿ ಮಳೆ ಹೋಗಿ ಕೆಡಿಸ್ತು ಬೆಳೆನ, ಈ ಸಾರಿ ಮಳೆ ಆಗಿ ಕೆಡಿಸ್ತು. ಏನ್ ಮಾಡ್ತೀರಿ? ತಾಪತ್ರಯ. ನೀವೆಲ್ಲ ಒಳ್ಳೆ ಬೆಳೆ ಹಾಕಿದ್ರಿ. ಎಷ್ಟು ಜನ ಗೊಂಜಾಳ ಹಾಕಿದ್ರು, ಎಷ್ಟು ಜನ ಸೋಯಾಬೀನ್ ಹಾಕಿದ್ರು. ಭತ್ತ ಹಾಕಿದವ್ರು ಸ್ವಲ್ಪ ಪುಣ್ಯವಂತರು ಅಂತ ಕಾಣುತ್ತೆ ಸರ್. ಯಾರು ಭತ್ತ ಹಾಕಿದ್ರಲ್ಲ, ಬಹಳ ಜನ ಭತ್ತ ಹಾಕೋದ್ ಬಿಟ್ಬಿಟ್ಟಿದ್ದೀರಾ ಇವಾಗ. ಬಹಳ ಕಡಿಮೆ ಆಗಿದೆ, ತುಂಬಾ ಕಡಿಮೆ ಆಗಿದೆ. ಆ ಭತ್ತಕ್ಕೆ ನೀರು ಚೆನ್ನಾಗಿ ಬೇಕು ಅಂತ ಭತ್ತ ಹಾಕಿದವ್ರು ಪಾರಾಗಿರ್ತಾರೆ, ಬಾಕಿಯವ್ರೆಲ್ಲ ಒದ್ದಾಡ್ತಿರ್ತಾರೆ. ಮಳೆಯಿಂದ ತೊಂದರೆ ಆಗಿದ್ರೆ ಅದು ಅಧಿಭೌತಿಕ ತಾಪ. ಭೂಕಂಪಗಳಾಗ್ತವೆ, ಅದು ಅಧಿಭೌತಿಕ ತಾಪ. ಅಗ್ನಿ ಅವಘಡಗಳು, ಬೆಂಕಿ ಹತ್ಕೊಂಡು ಎಷ್ಟೋ ಜನ ಸತ್ತೋಗ್ಬಿಡ್ತಾರೆ, ಅದು ಪಂಚ ಭೌತಿಕ ಅಂದ್ರೆ ಅಧಿಭೌತಿಕ. ಆಮೇಲೆ ಚಂಡಮಾರುತ, ಗಾಳಿಯಿಂದನೂ ಆಸ್ತಿ ಪಾಸ್ತಿಗೆ ನಷ್ಟ ಆಗುತ್ತೆ, ಜೀವಗಳೇ ಹೋಗ್ಬಿಡ್ತಾವಲ್ವ. ಇನ್ನು ಆಕಾಶದಿಂದ ಏನ್ ತೊಂದರೆ ಬರುತ್ತ್ರಿ? ಸಿಡ್ಲು ಬಿಡೋದು ಸಾಯ್ತಾವಲ್ಲ, ಮತ್ತೆ ಅದು ಆಕಾಶದಿಂದ ಬರೋದೇ ತಾನೇ ಅದೆಲ್ಲ. ಮತ್ತೆ ಎಲ್ಲವಕ್ಕೂ ಮೂಲ ಆಕಾಶನೇ. ಮಳೆ ಬರ್ಲಿ, ಚಂಡಮಾರುತ ಬರ್ಲಿ, ಹೆಸರು ಗಾಳಿಗಾದ್ರೂ ಆಕಾಶದಿಂದನೇ ಬರ್ತಕ್ಕಂಥವು ಇವೆಲ್ಲ. ಇದಕ್ಕೆ ಅಧಿಭೌತಿಕ ಅಂತ. ಅಧಿದೈವಿಕ ಅಂದ್ರೇನು? ಅಧಿದೈವಿಕ ಅಂದ್ರೆ ಜೀವಿಗಳಿಂದ ಉಂಟಾಗ್ತಕ್ಕಂಥ ತೊಂದರೆ, ಅಥವಾ ದೇವತೆಗಳಂತ ಭಾವಿಸ್ತಾರೆ. ದೇವತೆಗಳೆಲ್ಲೋ ಕುತ್ಕೊಂಡು ನಮ್ಗೇನು ತೊಂದರೆ ಕೊಡಲ್ಲ. ಯಾಕಂದ್ರೆ ದೇವತೆಗಳ ದೃಷ್ಟಿನಲ್ಲಿ ಎಲ್ಲರೂ ಒಂದೇನೆ. ಹಾಗಾದ್ರೆ ತೊಂದರೆ ಕೊಡೋದು ಯಾವುದು? ಜೀವಗಳು. ಈಗ ಉದಾಹರಣೆಗೆ ನಿಮ್ ಬೆಳೆ ಚಲೋ ಬಂದಿರ್ತದೆ, ಯಾವ್ದೋ ಹುಳ ಹತ್ತು ಬಿಡುತ್ತೆ. ಹುಳ ಹತ್ತಿ ಎಲ್ಲಾನು ಬೆಳೆ ತಿಂದಾಕತ್ತಾವ, ರೋಗ ಬರ್ತದೆ. ಇದೇನಿದು? ಅಧಿದೈವಿಕ. ಗಂಡನಿಂದ ಹೆಂಡತಿಗೆ ಕುಡ್ಕೊಂಬಂದ್ ಬಡಿಯೋದು, ಅಥವಾ ದುಡ್ಡು ಕಿತ್ಕೊಂಡು ಹೋಗಿ ಕುಡಿಯೋದು, ಇದು ಅಧಿದೈವಿಕ. ಸ್ನೇಹಿತರಿಂದ ಸ್ನೇಹಿತರಿಗೆ ತೊಂದರೆ ಬಂದ್ರೆ,
ಹೆಂಡತಿಯಿಂದ ಗಂಡನಿಗೆ, ಗಂಡನಿಂದ ಹೆಂಡತಿಗೆ, ಅಥವಾ ಮಕ್ಕಳಿಂದ ತಂದೆ ತಾಯಿಗಳಿಗೆ ತೊಂದರೆ ಬರುತ್ತಲ್ಲ, ಇದಕ್ಕೇನಂತ ಕರೀತಾರೆ? ಅಧಿ ದೈವಿಕ. ಜೀವಿಗಳಿಂದ ಬರ್ತಕ್ಕಂಥದ್ದು, ಮನುಷ್ಯರಿಂದ ಬರ್ತಕ್ಕಂಥದ್ದು, ಅಥವಾ ದೇವತಾ ತತ್ವಗಳಿಂದ ಬರ್ತಕ್ಕಂಥದ್ದು, ಇದಕ್ಕೆ ಅಧಿದೈವಿಕ ಅಂತ ಕರೀತಾರೆ. ಆಧ್ಯಾತ್ಮಿಕ, ಮೂರನೇದು ಯಾವುದು? ಆಧ್ಯಾತ್ಮಿಕ. ಆಧ್ಯಾತ್ಮಿಕ ಅಂದ್ರೆ ನನ್ನ ದೋಷದಿಂದ ನಾನೇ ತಂದ್ಕೊಳ್ಳೋದು. ನನ್ನ ದೋಷದಿಂದ, ಉದಾಹರಣೆಗೆ ನಿದ್ದೆ ಬಹಳ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಸೋಮಾರಿಗಳಾಗ್ತೀರಿ, ಆಲಸ್ಯಗಳಾಗ್ತೀರಿ, ಆಮೇಲೆ ರೋಗ ಬರ್ತದೆ, ಓದಕ್ಕಾಗಂಗಿಲ್ಲ, ಬರೆಯಕ್ಕಾಗಂಗಿಲ್ಲ. ಇನ್ ಕೆಲವರು ನಿದ್ದೆ ಸರಿ ಮಾಡಂಗಿಲ್ಲ, ಓದ್ತೀವಿ 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 ಅಂತ ಚಾ ಕುಡಿಯೋದು, ನಿದ್ದಿಗೇಡೋದು, ಚಾ ಕುಡಿಯೋದು, ನಿದ್ದಿಗೇಡೋದು, ಅದು ಆಧ್ಯಾತ್ಮಿಕ ದೋಷನೇ. ಅತಿ ಕಾಮುಕತೆ, ಅತಿ ಸಿಡುಕಿನ ಸ್ವಭಾವ. ಅವಾಗ ಸಿಡುಕಿನ ಸ್ವಭಾವ ಇದ್ರೆ ಯಾರು ಸೇರಂಗಿಲ್ಲ. ಕಳ್ಳತನ, ಸುಳ್ಳು, ಮೋಸ, ಇದೆಲ್ಲ ನನ್ನಿಂದ ನಾನೇ ನನಗೆ ಮಾಡ್ಕೊಳ್ತಕ್ಕಂಥ ದ್ರೋಹ, ಆಧ್ಯಾತ್ಮಿಕ ತಾಪ, ಅದರಿಂದ ತೊಂದರೆ ಉಂಟಾಗುತ್ತೆ. ಹೀಗೆ ತಾಪತ್ರಯಗಳು ಅನ್ನುವಂತ ಈ ಹೊಳೆ ಬರ ಜೋರಿದೆ. ಸುಳಿಯೊಳಗೆ ಬಿದ್ದೆ ನಂಬೀಗ, ಕರ್ಮದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ಪಾರು ಮಾಡಪ್ಪ ಅಂತ ತಿಳ್ಕೊಂಡು ಹೇಳ್ತಾನೆ. ಏನು ಸಂಚಿತ, ಪ್ರಾರಬ್ಧ, ಆಗಾಮಿ. ಇಲ್ಲಿ ಕರ್ಮ ಅನ್ನುವಂಥದ್ದೇ ಪ್ರವಾಹ, ತಾಪತ್ರಯಗಳು ಅಂತಕ್ಕಂಥದ್ದೇ ಸುಳಿ. ನದಿ ಒಳಗಡೆ ಸುಳಿ ಇರ್ತದೆ ಗೊತ್ತಲ್ಲ. ಒಂದ್ಸಾರಿ ಸಿಕ್ಕಾಕೊಂಡ್ಬಿಟ್ರೆ ಎಂತೆಂತ ಪೈಲ್ವಾನ್ರುಗಳು, ಈಜುಪಟುಗಳಿಗೂ ಬಿಡಿಸ್ಕೊಂಡು ಬರಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ ಸುಳಿ. ಅದಕ್ಕೆ ಹೊಳೆಯ ಬರವ ನೋಡಂಬಿಗ, ಸೆಳವು ಬಹಳ ಕಾಣಂಬಿಗ, ಸುಳಿಯೊಳಗೆ ಬಿದ್ದೆ ನಂಬಿಗ, ಎನ್ನನ್ನು ಎಳೆದುಕೊಳ್ಳೋ ನೀನು. ಪರಮಾತ್ಮನೇ ಅಥವಾ ಗುರುವೇ ನಮ್ಮನ್ನು ಹೇಳ್ಕೋಬೇಕು ಅಂತ ಕರ್ಮದ ಸೆಳವಿನಿಂದ, ತಾಪತ್ರಯಗಳ ಸುಳಿಯಿಂದ ಪಾರ್ ಮಾಡ್ತಕ್ಕಂಥವನು ಯಾರಪ್ಪ ಅಂದ್ರೆ, ದೀಕ್ಷೆಯನ್ನ ಕೊಟ್ಟು ನಮಗೆ ಜೀವನವನ್ನು ಪಾವನೆ ಮಾಡಿ, ಹಿಂಗ್ ನಡ್ಕೋ, ಹಿಂಗ್ ನಡ್ಕೊಂಡ್ರೆ ನೀನು ಉದ್ಧಾರ ಆಗ್ತೀಯ, ಹಿಂಗ್ ನಡ್ಕೊಂಡ್ರೆ ನೀನು ಆನಂದಿತನಾಗ್ತೀಯ, ಆರೋಗ್ಯವನ್ನು ಪಡಿತೀಯ ಅಂತ ಹೇಳ್ಕೊಡ್ತಾನಲ್ಲ, ಅವನೇ ಗುರು. ಸೆಳೆದುಕೊಳ್ಳೋ ನೀನಂಬಿಗ, ತುಂಬಿದ ಹರಿಗೋಲಂಬಿಗ, ಅದಕ್ಕೊಂಬತ್ತು ಛಿದ್ರ ನೋಡಂಬಿಗ, ಸಂಭ್ರಮವನ್ನು ನೋಡ ನೀನಂಬಿಗ, ಇದರಿಂಬನರಿದು ತೆಗೆಯೋ ಅಂಬಿಗ. ತುಂಬಿದ ಹರಿಗೋಲಂಬಿಗ, ಇಲ್ಲಿ ಹರಿಗೋಲ್ ಅಂದ್ರೆ ದೋಣಿ, ಹರಿಗೋಲ್ ಅಂದ್ರೆ ದೋಣಿ. ದೋಣಿ ಅಂದ್ರೆ ಯಾವುದು? ಇಲ್ಲಿ ದೇಹನೇ ದೋಣಿ, ಗೊತ್ತಾಯ್ತಲ್ಲ. ಇದರಲ್ಲಿ ಇದು ಖಾಲಿ ದೋಣಿ ಅಲ್ಲ, ಇದು ತುಂಬಿದ ದೋಣಿ. ಉಂಡಿ, ಜೋಳದ ಹರಳು, ಸಜ್ಜಿ ರೊಟ್ಟಿ, ಹೌದಿಲ್ಲ, ಜೋಳದ ರೊಟ್ಟಿ ಎಲ್ಲ ತುಂಬಿರ್ತಾವಲ್ಲ ಇದ್ರೊಳಗೆ. ಕೊಬ್ಬರಿ ಉಂಡಿ, ಗಿಟ್ಕೋ ಎಲ್ಲ ತುಂಬಿರ್ತದ. ಬರೀ ಅಷ್ಟೇ ಅಲ್ಲ, ಒಳ್ಳೆ ಗುಣ, ಕೆಟ್ಟ ಗುಣ, ಬೇಕಾದ್ದು ಬೇಡವಾದ್ದು ಎಲ್ಲ ತುಂಬಿಸಿಟ್ಬಿಟ್ಟಿದ್ದಾನೆ ದೇವರು ಇದ್ರೊಳಗೆ. ತುಂಬಿದ ಹರಿಗೋಲು. ಮತ್ತೆ ಈ ದೋಣಿ ಸುಮ್ಮನೆ ಇಲ್ಲ, ಇದು ತುಂಬಿದ ಹರಿಗೋಲಂಬಿಗ, ಅದಕ್ಕೆ 9 ಛಿದ್ರ ನೋಡಂಬಿಗ. ಛಿದ್ರ ಅಂದ್ರೆ ತೂತು, ಛಿದ್ರ ಅಂದ್ರೇನು? ತೂತು. ಒಂದು ದೋಣಿ ಇದ್ರೆ, ಒಂದು ತೂತಿದ್ರೆ ದೋಣಿ ಸರಿಯಾಗಿ ನಡೆಯಂಗಿಲ್ಲ, ಗೊತ್ತಿದೆ ಅಲ್ವಾ ನಿಮ್ಗೆ? ಈ ತೂತು, ದೋಣಿಗೆ ತೂತಾಗ್ಬಿಟ್ರೆ ಏನಾಗುತ್ತೆ? ನೀರೆಲ್ಲ ತುಂಬ್ಕೊಂಡ್ಬಿಡುತ್ತೆ, ಮುಳುಗ್ಬಿಡ್ತದಲ್ವಾ. ಈ ದೋಣಿಗೆ 9 ತೂತು. ಹೌದಂದ್ರ ಮಕ್ಳೇ? 9 ತೂತು ಅದಾವಲ್ಲ, ಮೂಗು, ಕಣ್ಣು, ಕಿವಿ, ಬಾಯಿ, ಗೊತ್ತಾಯ್ತಲ್ಲ, 2 ಕಿವಿ 2, ಮೂಗಿನ ಹೊರಳೆ 2, ಕಣ್ಣು 2, ಬಾಯಿ 1, ಎಷ್ಟಾಯ್ತು? ಮ್ಯಾಥಮೆಟಿಕ್ಸ್ ಬರ್ತದಿಲ್ಲ ನಿಮಗೆ? ನಾನ್ ವೇಸ್ಟ್ ಆಗಿದ್ರೆ ನಿಮ್ಗೆ ಫೇಲ್ ಮಾಡ್ಬಿಡ್ತಿದ್ದೆ. ಆಗಲ್ರ? 2 ಕಣ್ಣು, ಕಿವಿ 2, ಮೂಗ್ 2, 2 ಅಲ್ಲ, ಮೂಗಿನ ಹೊರಳೆ 2, ಆಮೇಲೆ ಬಾಯಿ 1, ಎಷ್ಟಾದ್ರು? 7 ಆದ್ರು, ಹೌದಿಲ್ಲ? ಪ್ಲಸ್ 1 2, ಗೊತ್ತಾಯ್ತಲ್ಲ? ಅದು ಎಷ್ಟಾಯ್ತು? 9 ಆಯ್ತು. ಅಂದ್ರೆ 9 ಛಿದ್ರ, 9 ತೂತುಗಳಿರ್ತಕ್ಕಂಥದ್ದು. ಒಂದ್ ಕಡೆಯಿಂದ ಹಾಕೋದು, ಒಂದ್ ಕಡೆಯಿಂದ ಕಳ್ಸೋದು. ಇದೇ ನೋಡಿದ್ರಿ ಜೀವನ. ಮತ್ತೆ ಕೆಟ್ಟ ನಂಗಂದ್ರೆ ಕೆಟ್ಟಪ್ಪ, ಹಂಗಾರೆ ಎಲ್ಲವನ್ನೂ ಬಂದ್ ಮಾಡಿ ಇಟ್ಬಿಡ. ಉಣ್ಣಂಗಿಲ್ಲ, ಕೇಳಿಸ್ಕೊಳಂಗಿಲ್ಲ, ನೋಡಂಗಿಲ್ಲ, ಆವಾದು ಚಲೋ ಅಲ್ಲ. ಬೆಳೆಯಂಗಿಲ್ಲ ನೀವು ಅವಾಗ, ಬೆಳೆಯಂಗಿಲ್ಲ, ಹೌದಿಲ್ಲ? ಬೇಕು ಇವು, ಈ 9 ತೂತುಗಳು ಬೇಕು. ಆದ್ರೆ ಹೆಂಗ್ ಬೇಕು ಹಂಗೆ ಅವನ್ನ ಹರಿಬಿಡ್ಬಾರ್ದು, ಅವನ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಅವುಗಳನ್ನ ಏನ್ ಮಾಡ್ಬೇಕು? ನಿಯಂತ್ರಣ. ಅದಕ್ಕೆ ಶರೀಫ್ ಅಜ್ಜ ಹೇಳ್ತಾನಲ್ಲ, 6 ಕಟ್ಟಿ ಗಡ್ ಮೇಲಕ್ಕೆ ಏರಿದವನೇ ಗಟ್ಟೆ. ನೋಡಿ ಎಷ್ಟು ಶರಣರಾಗಿರಲ್ಲ. 6 ಕಟ್ಟಿ ಮೇಲಕ್ಕೆ ಏರಿದವನೇ ಗಟ್ಟಿ. 6 ಕಟ್ಟದಂದ್ರೆ
ನಿಯಂತ್ರಣ ಮಾಡೋದು, ಕಂಟ್ರೋಲ್ ಅಂತ ಅರ್ಥ. ಕಂಟ್ರೋಲ್ ಮಾಡ್ಕೊಳ್ರಿ. ಆದ್ರೆ ಬಾದಿವೆ ಕರೆ ಬಿಡ್ತಾರೆ, ನನಗೆ ನೀನ್ ನಿಯಂತ್ರಣ ಮಾಡಿಸಪ್ಪ, ನನಗಾಗಲ್ಲ. ಯಾಕಂದ್ರೆ ಈಗ ಬಜಿ ಇಟ್ರ ಮುಂದೆ ಕೇಳುತ್ತೇನೆ ನಾಳೆಗೆ ಮಸ್ತ್ ಹೊಡೆದು ರಾತ್ರಿ ಬೆಳಗೆಲ್ಲ ಒದ್ದಾಡೋದು. ಅಯ್ಯೋ ತಿನ್ಬಾರ್ದಾಗಿತ್ತು ತಿನ್ನುವಾಗಲೂ ತಿಂದವನು ಇವನೇ. ಈಗ ಪಂಚಮಿ ಹಬ್ಬಕ್ಕೆ ಬಹಳ ಜನರು ಹೊಟ್ಟೆ ಕೆಡಿಸ್ಕೊಂತ ನೋಡ್ರಿ, ಹೌದಿಲ್ಲ? ಅವ್ರು ನೀಡೋರು ಸುಮ್ಮನೆ ಇರಂಗಿಲ್ಲ, ಸಾಕು ಅಂದ್ ಕೂಡಲೇ ಬಿಡಂಗಿಲ್ಲ. ಇನ್ನೊಂದ್ ಸ್ವಲ್ಪ ತಿನ್ನು, ಯಾಕಂದ್ರೆ ಕೆಟ್ಟು ನಿನ್ನ ಹೊಟ್ಟೆ ಕೆಡುತ್ತೆ, ನಂದೇನಿಲ್ಲ. ನಿಮ್ ಮೇಲಿರೋ ಸಿಟ್ಟು ಪ್ರೀತಿ ಎಲ್ಲ ಒಟ್ಟಿಗೆ ತೋರಿಸ್ಬಿಡೋದು. ಹೀಗೆ ಕಂಟ್ರೋಲ್ ಮಾಡಬೇಕು. ನನ್ನ 9 ಛಿದ್ರ ನೋಡಂಬಿಗ, ಸಂಭ್ರಮವನ್ನು ನೋಡಾನಿ ನಂಬಿಗ. ಇದು ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ. ಏನು ಸಂಭ್ರಮದಿಂದ ನಡೀತಾ ಇದೆಯಪ್ಪ, ಸಂಭ್ರಮವನ್ನು ನೋಡಾನಿ ನಂಬಿಗ. ಇದರಿಂಬನರಿದು ತೆಗೆಯೋ ಅಂಬಿಗ, ನಂಬಿದೆ ಗುರುವೇ ನಿನ್ನ ನಂಬಿದೆ. ಏನಪ್ಪ ಸಂಭ್ರಮದಿಂದ ಹೋಗ್ತಾ ಇದೆ, ಯಾವ ಬಿದ್ದೋಗುತ್ತೋ ಗೊತ್ತಿಲ್ಲ, ಅಷ್ಟೊಳಗೆ ಪಾರ್ ಮಾಡಪ್ಪ ಇದನ್ನ. ಮುಂದೆ ಹೇಳ್ತಾರೆ, 6 ತೆರೆಯ ನೋಡಂಬಿಗ, ಬರು ಮೀರಿ ಬರುತ್ತಲಿವೆ ಅಂಬಿಗ, ಹಾರಲೊದೆದು ಎನ್ನ ತಡಿಗೆ ಸಾರಿಸು, ನೀ ದೂರ ಮಾಡದಿರು ಅಂಬಿಗ. 6 ತೆರೆ ಅಂದ್ರೆ ಗೊತ್ತಲ್ಲ ನಿಮ್ಗೆಲ್ಲ, ಸಮುದ್ರದಲ್ಲಿ ತೆರೆಗಳು ಬರ್ತಿರ್ತಾವಲ್ಲ, ಅಲೆ ನೋಡಿದಿರಾ? ನದಿಲು ಬರ್ತಿರ್ತಾವೆ, ಕೆರೆಲು ತುಂಬಾ ಗಾಳಿ ಇದ್ರೆ ಕೆರೆ ಬರ್ತಾವ. ಕೆರೆ ತುಂಬಾ ತುಂಬಿದ್ರೆ ನಿಮ್ ಕೆರೆಯಲ್ಲಿ ಬರಕ್ ಜಾಗವೇ ಇಲ್ಲ ಅಂತ ಕಾಣುತ್ತೆ, ಅಷ್ಟು ಕಸ ಬೆಳೆದ್ಬಿಟ್ಟಿದೀನಿ. ಅಲೆ ಬರಕ್ಕೆ ಜಾಗನೇ ಇಲ್ವೇನೋ, ಅದಕ್ಕೆ ಅಷ್ಟು ಕಸ ಬೆಳೆಸ್ಬಿಟ್ಟಿದ್ದೀರಾ. ಆ ಕೆರೆ ಸ್ವಚ್ಛ ಮಾಡಬೇಕು, ಗೊತ್ತಾಯ್ತಲ್ಲ? ಆ 6 ತೆರೆ ಬರ್ತಾ ಇದೆ ಜೀವನದಲ್ಲಿ. ಯಾವೇ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಗುಡ್. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇವು ಕಂಠಪಾಠ ಮಾಡಿರ್ಬೇಕು ಮಕ್ಳೇ. ಏನ್ ಪರೀಕ್ಷೆಯಲ್ಲಿ ಬರೆಯಂಗಿಲ್ಲ, ಪರೀಕ್ಷೆಯಲ್ಲಿ ಬರೀಬೇಕಂದ್ರೆ ಮರ್ತೋಗ್ತಾವ ನಿಮಗೆ. ಇವೇನ್ ಪರೀಕ್ಷೆಯಲ್ಲಿ ಬರೆಯಂಗಿಲ್ಲ, ನೆನಪಿಟ್ಕೊಳ್ಳೋದು ಯಾವ ಕಾಯಂ ಜೀವನದಲ್ಲಿ. ಜೀವನದ ಪರೀಕ್ಷೆ ಎದುರಿಸಕ್ಬೇಕು ಇವೆಲ್ಲ. ಈ ಕಾಮಾದಿ ಅರಿಷಡ್ವರ್ಗಗಳೇನವಲ್ಲ, ಅವೇ ತೆರೆಗಳು. 6 ತೆರೆಯ ನೋಡಂಬಿಗ, ಬರು ಮೀರಿ ಬರುತ್ತಲಿವೆ ಅಂಬಿಗ, ಹಾರಲೊದೆದು ಅಂದ್ರೆ ಹುಟ್ಟು ತುಳಿತಿರ್ತಾರಲ್ಲ, ಹಾರಲೊದೆದು ಏನೋ ತಡಿಗೆ ಸಾರಿಸು. ಹುಟ್ಟು ಕಡಿತಿರ್ತಾರಲ್ಲ, ಅದೇನೆ ನನ್ನ ದೂರ ಮಾಡಬೇಡ ಅಂತ ಹೇಳಿ. ದೂರ ಮಾಡ್ಬೇಡಪ್ಪ, ನನ್ನ ದಂಡೆಗೆ ಮುಟ್ಸು. 10 ನೋಡಂಬಿಗ, 10 ಅಂಬಿಗ, ಮುತ್ತಿಗೆ ನಂಬಿಗ, ಎನ್ನ ನೆತ್ತಿಕೊಳ್ಳು ನೀ ನಂಬಿಗ. 25 ತತ್ವಗಳಿಂದ ಆಗಿದೆ ಮಕ್ಕಳ ಈ ಶರೀರ. ಎಷ್ಟು ತತ್ವಗಳಿಂದ ಆಗಿದೆ? 25 ತತ್ವ, ಪಂಚವಿಂಶತಿ ತತ್ವಗಳು ಅಂತ ಕರೀತಾರೆ. ಪಂಚಭೂತಗಳ 5, ಪಂಚ ಪ್ರಾಣಗಳ 5, ಕರ್ಮೇಂದ್ರಿಯಗಳ 5, ಪಂಚ ಜ್ಞಾನೇಂದ್ರಿಯಗಳ 5. ಎಷ್ಟಾದವು? 25. ಅದು ಇಲ್ಲ, 25 ತತ್ವಗಳಿಂದ ಆಗಿರ್ತಕ್ಕಂಥ ಇದು ಆತ್ಮತತ್ವವನ್ನು ಮುತ್ತಿಕೊಂಡು ಬಿಟ್ಟಿದ್ದಾವೆ. 10 ನೋಡಂಬಿಗ, 10 ಅಂಬಿಗ, ಮುತ್ತಿಗೆಗೊಳಗಾದೆ ನಂಬಿಗ, ಎನ್ನ ನೆತ್ತಿಕೊಳ್ಳು. ಮುತ್ತಿಗೆ ಹಾಕ್ಬಿಟ್ಟಿದಾರಪ್ಪ ಇವೆಲ್ಲ 25 ಜನ. ನನ್ನನ್ನು ಪಾರ್ ಮಾಡು, ಕೊನೆಗೆ ಎಲ್ಲಿಗೆ ಮುಟ್ಟಿಸ್ಬೇಕು ನನ್ನ? ಸತ್ಯವೆಂಬ ಹುಟ್ಟಂಬಿಗ. ನಮ್ಮ ಜೀವನದಲ್ಲಿ ನಮ್ಮ ಜೀವನ ಸುರಕ್ಷಿತವಾಗಿ ನಡಿಬೇಕಂದ್ರೆ ಯಾವ್ದು ಹುಟ್ಟಾಗ್ಬೇಕು ನಮ್ಮ ಶರೀರಕ್ಕೆ? ಸತ್ಯ ಅಂತಕ್ಕಂಥದ್ದೇ ಹುಟ್ಟು. ಸತ್ಯವೆಂಬ ಹುಟ್ಟಂಬಿಗ, ಸದ್ಭಕ್ತಿ ಎಂಬುದೇ ಪಥವಂಬಿ. ಪಥ ಅಂದ್ರೆ ದಾರಿ, ಪಥ ಅಂತಕ್ಕಂಥದ್ದು ಯಾವ್ದಪ್ಪ? ಸದ್ಭಕ್ತಿಯ ಪಥದಲ್ಲಿ ನಡೆಸು ನನ್ನನ್ನ. ಸತ್ಯ ಅಂತಕ್ಕಂಥ ಹುಟ್ಟಾಕಿ ಹಾಗಾದ್ರೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಿತ್ಯ ಮುಕ್ತ ನಮ್ಮ ಚನ್ನಮಲ್ಲಿಕಾರ್ಜುನನ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ, ನಂಬಿದೆ ಗುರುವೆ ನಿನ್ನ ನಂಬಿ. ಹಾಡು ಕೇಳಿ ಎಲ್ಲರೂ ಸಂತೋಷದಿಂದ ಆ ದಂಡೆಗೆ ಹೋಗ್ತಾರೆ. ಬೆಳದಿನ ಇನ್ನೂ ಜೋರಾಗಿ ಬಂದಿರ್ತದೆ. ಆಗ ಎಲ್ಲ ಅಟ್ಟಣೆ ಏರಿ ಕೂತ್ಕೊಂತಾರೆ. ಮಧ್ಯರಾತ್ರಿಗೆ ಆನೆಗಳು ಬರಕ್ ಶುರುವಾಗ್ತವೆ. ಏನು ಆನೆಗಳ ಸಡಗರ, ಏನ್ ಬಹಳ ಜೋರಾಗಿ ಬರ್ತಾ ಇದ್ದಾವೆ. 10 ಆನೆಗಳು ಒಂದರಿಂದ ಒಂದು ಸಾಲಾಗಿ ಬರ್ತಾ ಇದೆ. ಬೆಳದಿಂಗಳ ಆ ಬೆಳಕಿನಲ್ಲಿ ಆ ಆನೆಯ ಮೆರವಣಿಗೆ ಕಾಣ್ತಾ ಇದೆ ಇವರಿಗೆಲ್ಲ. ತಟ್ಟನೆ ನಿಂತು ಎಲ್ಲ ತಕ್ಷಣ ನಿಂತ್ಕೊಂಡು, ಯಾಕೆಂದ್ರೆ ಮನುಷ್ಯರ ವಾಸನೆ ಬಂತು ಅವಕ್ಕೆ. ಮನುಷ್ಯರ ವಾಸನೆ ಬಂದ ಕೂಡಲೇ ನಿಂತ್ಕೊಂಡ್ಬಿಟ್ಟು ಅವೆ. ಕೊನೆಗೆ ಅಲ್ಲಿ ಪ್ರತಿಯೊಂದು ಪ್ರಾಣಿ ಯಾವ ಗುಂಪಲ್ಲಿ ವಾಸ ಮಾಡ್ತಾವಲ್ಲ ಅವಕ್ಕೆ ನಾಯಕ ಅಂತ ಒಂದಿರ್ತಾವ. ಕೋತಿಗಳಲ್ಲಿ ಇರ್ತಾವ ನೋಡಿ, ಬೇಕಂದ್ರೆ ಗಮನಿಸಿದ್ರೆ. ಕೋತಿಗಳೊಂದು 7, 8, 10 ಕೋತಿ ಬಂದ್ರೆ
ಅದ್ರಲ್ಲೊಂದು ಕ್ಯಾಪ್ಟನ್ ಕೋತಿ ಇರುತ್ತೆ. ಕ್ಯಾಪ್ಟನ್ ಕೋತಿ ಇರ್ತದೆ, ಅದ್ರ ಮಾತೆಲ್ಲ ಹೋಗಿ ಕೇಳ್ತಿರ್ತಾವ. ಕೇಳಿ ಅದು ಏಟ್ ಹೊಡಿತಿರ್ತಾವ ಅಂತ ಗೊತ್ತಾ. ಆನೆಗಳು ಹಂಗೆ, ಆನೆಗಳ ನಾಯಕ ಆನೆ ಇತ್ತು. ಅದು ಬಂದು ನೋಡ್ತು, ಎಲ್ಲ ನಿಂತು ಮುಂದೆ ಬಂದು ನೋಡ್ತು. ಅಪಾಯ ಇಲ್ಲ ಅಂತ ಗೊತ್ತಾಯ್ತು ಅದಕ್ಕೆ. ಇವರೆಲ್ಲ ಸುಮ್ಮನೆ ಕೂತಿದ್ರು, ಎತ್ತರದಲ್ಲಿ ಕೂತಿದ್ರು ಅಟ್ಟಣೆ ಮೇಲೆ. ಅವ್ರಿಗೇನು ಮಾಡಕ್ ಹೋಗ್ಲಿಲ್ಲ. ಇದು ಕಾಡು ಪ್ರಾಣಿಗಳು, ನಾವೇನು ಮಾಡದೆ ಹೋದ್ರು ಅವು ನಮ್ಗೇನು ಮಾಡಲ್ಲ. ನಾವು ಸುರಕ್ಷಿತವಾಗಿ, ಸ್ವಲ್ಪ ಸುರಕ್ಷತೆ, ಅಡ್ಡ ಹೋಗ್ಬಾರ್ದು ಅಷ್ಟೇ. ಅವುಗಳನ್ನ ಕೆಣಕಬಾರ್ದು. ಅವ್ರ ಹತ್ರ ಇದ್ರು ಏನು ಮಾಡೋದಿಲ್ಲ. ಹುಲಿ, ಸಿಂಹ ಯಾವುದೇ ಇರಲಿ, ಹೊಟ್ಟೆ ತುಂಬಿದ್ರಂತೂ ಅವು ಏನು ಮಾಡೋದಿಲ್ಲ. ಆದ್ರೆ ಅವಕ್ಕೆ ತೊಂದರೆ ಕೊಡಬಾರ್ದು ನಾವು. ಆನೆಗಳು ಅವ್ ತೊಂದರೆ ಇಲ್ಲ ಅಂದ ಕೂಡಲೇ ಅದು ಮುನ್ನಡೀತಿತ್ತು. ಅದ್ರ ಹಿಂದೆಲ್ಲ ಹೋದು ಸಿಕ್ಕ ಕೊಂಬೆಗಳ, ನಿಲುಕಿದ ಕೊಂಬೆಗಳನ್ನೆಲ್ಲ ಈಡಾಡ್ತಾ, ಹಣ್ಣುಗಳನ್ನ ಕಿತ್ತು ತಿಂತ ಬಂದು ಹೊರದೆಯ ನದಿಗಿಳಿದು ಎಲ್ಲ ಏನು ಆ ಪದ ಆನೆಗಳಿಳಿದು ಕೇಳ್ಬೇಕಾ. ಒಂದ್ ಆನೆ ಅಲ್ಲ, ಏನು 100 ಆನೆಗಳು ಬಂದ ಅಲ್ಲಿ ಆಟ ಆಡೋದು. ಒಂದು ಸೊಡ್ಲಲ್ಲಿ ನೀರು ತಗೊಂಡು ಇನ್ನೊಂದು ಕೆರ್ಚೋದು, ಇನ್ನೊಂದು ಮೈಗೆ ಅದ ಹಾಕೋದು, ಅದು ಇದಕ್ಕೆ ಹಾಕೋದು. ಈ ತರ ಎಲ್ಲ ಆಟ ಆಡೋದು ನೋಡಿದ್ವು. ಬೆಳಗಾಗ ತನಕ ಹೋಗೋದು ಬರೋದು, ಆನೆಗಳು ಬರೋದು ಹೋಗೋದು ನಡೆದೇ ಇತ್ತು. ಇನ್ನೇನು ಬೆಳಗ ಆಗಬೇಕು ಅಥವಾ ಬೆಳ್ಳಿ ಚುಕ್ಕೆ ಮೂಡ್ಬೇಕು ಅನ್ನೋಷ್ಟೊತ್ತಲ್ಲಿ ಎಲ್ಲಿಂದಲೂ ಒಂದು ಆನೆ ಗೀಳಿಡ್ತಕ್ಕಂಥದ್ದು ಶಬ್ದ ಕೇಳ್ತು. ಎಲ್ಲ ಆನೆಗಳು ತಮ್ಮ ಹುಡುಗಾಟವನ್ನ, ಗದ್ದಲವನ್ನು ನಿಲ್ಲಿಸಿ ಆ ಕಡೆ ಗಮನ ಕೊಟ್ಟು ಕೇಳಿದ್ರು. ಕಿಲೋಮೀಟರ್ ಗಟ್ಟಲೆ ದೂರದಿಂದ ಕೇಳಿಸ್ಕೊಂತ ಅಂತಾವು. ಅಷ್ಟು ಕಿವಿ ಸೂಕ್ಷ್ಮ ಅಂತ ಆನೆಗಳದ್ದು. ಕೇಳಿಸ್ಕೊಂಡ್ವು, ಎಲ್ಲವೂ ಆ ಕಡೆ ಹೋದ್ವು. ಆ ಆನೆ ಅವ್ರೇನ್ ಕರ್ಕೊಂಡು ಹೋಗಿದ್ನಲ್ಲ ಪಥದರ್ಶಿ, ಇವ್ರನ್ನ ಕರ್ಕೊಂಡೋಗಿ ಹೇಳ ಅದರ ನೋಡಲ್ಲಿ ಬ್ಯಾನಿ ತಿಂತೈತೆ. ಆನೆ ಬ್ಯಾನಿ ತಿಂತೈತೆ ಅಂದ್ರೆ ಹೆಣ್ಣು ಆನೆಗೆ ಹೆರಿಗೆ ಬ್ಯಾನಿ ಶುರುವಾಗಿತ್ತು. ಏನು ಹೇಳ್ತಾರಪ್ಪ, ನಿಜನ ಸುಳ್ಳು ಗೊತ್ತಿಲ್ಲ. 3 ವರ್ಷಕ್ಕೊಂದ್ ಮರಿ ಹಾಕ್ತಾವಂತಾವ ಅಷ್ಟೇ. 3 ವರ್ಷಕ್ಕೊಂದ್ ಮರಿ ಅಂದ್ರೆ ಅಷ್ಟು ನಿಧಾನ ಬೆಳೆಯೋದಲ್ಲಿ. ಮತ್ತ ಅದ್ರ ಹೆರಿಗೆ ಈ ಬಹಳ ನಿಧಾನ ಅಂತ, ತುಂಬಾ ಕಷ್ಟ ಅಂತ ಪಾಪ. ಯಾಕೆ ದೊಡ್ಡದಾಗ್ಬಿಟ್ಟಿರ್ತದ ಅದು, ಹೊಟ್ಟೆ ಒಳಗೆ ಬಹಳ ದೊಡ್ಡದಾಗಿ ಬೆಳೆದಿರ್ತದೆ. ಅದೆಲ್ಲ ಪಾರಾಗಿ ಬರ್ಬೇಕಲ್ಲ, ಅದಕ್ಕೆ ತುಂಬಾ ಬ್ಯಾನೆ ತಿಂತದೆ. ಅದಕ್ಕೆ ಬೇರೆ ಪ್ರಾಣಿಗಳ ಮರಿ ಹುಟ್ಟದ್ನೇ ಕಾಯ್ತಿರ್ತಾವಂತೆ. ಮಾಂಸಾಹಾರಿ ಪ್ರಾಣಿಗಳಿರ್ತಾವ, ಹುಲಿ, ಆಮೇಲೆ ಸಿಂಹ, ಚಿರತೆ, ಇವೆಲ್ಲ ಕಾಯ್ತಿರ್ತವೆ. ಅದಕ್ಕೆ ಆ ಮರಿಗೆ, ತಾಯಿ ಆನೆಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಸುತ್ತ ಕೋಟೆ ಕಟ್ಟದಂಗೆ ಕಟ್ಕೊಂಡಿದ್ವಲ್ಲ. ಮಹಾದೇವಕ್ಕನ ಕುತೂಹಲ ಆಯ್ತು. ಆಕೆ ಮಹಾದೇವಕ್ಕ ಕೇಳ್ತಾಳೆ, ಈಗ ನಾವು ಅಲ್ಲಿಗೆ ಹೋಗಿ ನೋಡ್ಬೋದಾ ಅಂತ. ಮಹಾದೇವಕ್ಕ ಅವನು ಹೇಳ್ತಾನೆ, ಅಯ್ಯೋ ಯವ್ವ, ನಾವು ಅಲ್ಲಿಗೆ ಹೋದ್ರೆ ನಮ್ಮನ್ನು ಬಿಟ್ಟಾವ, ಅವು ಬುಸ್ಗುಡ್ತಾ ಬಂದು ನಮ್ಮನ್ನು ಸೊಳ್ಳ ಸಿಕ್ಕಿಸ್ಕೊಂಡು ತುಳಿದು ಸಾಯಿಸ್ಬಿಡ್ತಾವೆ, ಹೋಗಬಾರದು ಅವ ಅಂತ ಹೇಳ್ತಾನೆ. ಅವ ಕೌಶಿಕ ಹೇಳ್ತಾನೆ, ಹೌದು ದೇವಿ, ಪಶುಶಕ್ತಿಯ ಮುಂದೆ ಮಾನವ ಶಕ್ತಿ ಏನು? ಪಶುಶಕ್ತಿಯ ಮುಂದೆ ಮಾನವ ಶಕ್ತಿ ಏನು? ಪ್ರಾಣಿಗಳ ಮುಂದೆ ನಿಮ್ದೆ ಏನ್ ಆಟ ನಡೀತದೆ? ಒಂದು ಹೋರಿ ಕರು ಬೇಡಪ್ಪ, ಅಲ್ಲ ಹೋರಿ ಇರ್ಲಿ, ಒಂದು 1 ವರ್ಷ 2 ವರ್ಷದ ಕರುನ ನೀವು ಮುಗ್ದಾಣಿಂದ ನೀವು ಬಗ್ಸಕ್ ಆಗತ್ತಾ? ಹಿಡ್ಕೊಳಕ್ ಆಗಲ್ಲ. ಅದಕ್ಕೆ ನೀವು ಶಾಣ್ಯರಲ್ಲ, ಅದ್ರ ಮೂಗೆ ಚುಚ್ಚಿಬಿಟ್ಟಿರ್ತೀರಿ, ಮುಗ್ದಾಣ ಹಾಕ್ಬಿಟ್ಟಿರ್ತೀರಿ, ಹೌದಿಲ್ಲ? ಅಂದ್ರೆ ಪಶುವಿನ ಶಕ್ತಿ, ದೈಹಿಕ ಶಕ್ತಿ ಬಹಳ ಜೋರಿರ್ತದೆ. ಮನುಷ್ಯ ಬುದ್ಧಿಶಕ್ತಿಯಿಂದ ದೊಡ್ಡವನು. ಮನಸ್ಸಿನಿಂದ ಕುತಂತ್ರ ಅಥವಾ ಸುತಂತ್ರ, ಒಳ್ಳೇದ್ ಮಾಡೋದು ಕೆಟ್ಟದ್ ಮಾಡೋದು ಮನುಷ್ಯನ್ ಬಿಟ್ಟಿದ್ದು. ಆದ್ರೆ ಪಶುಶಕ್ತಿ ಮುಂದೆ ಮಾನವ ಶಕ್ತಿ ಏನಂದಾಗ ಮಹಾದೇವಕ್ಕನಿಗೆ ನೆನಪಾಗುತ್ತೆ. ಹೌದು ನಿಜ, ರಾಜಂದು ಹಾಗೆ ಅಲ್ವಾ ಅನ್ಸುತ್ತ ಅವಕ್ಕೆ ಹಾಗೆ. ಅದನ್ನ ನುಡುಕ್ ತೋರ್ಸೋದಿಲ್ಲ. ಮತ್ತ ಅಲ್ಲಿಂದ ಅಟ್ಟಣಿಗೆ ಇಳಿದು ಆನೆಗಳೆಲ್ಲ ಹೋದ್ಮೇಲೆ ಬಂದು ಅಲ್ಲಿ ವಿಶ್ರಾಂತಿ ಮಾಡ್ತಾರೆ. ಮತ್ತೆ ಮಧ್ಯಾಹ್ನ ಸ್ವಲ್ಪ ಎಲ್ಲರೂ ಏನು ಉಪಹಾರ ಮುಗಿಸ್ಕೊಂಡು ಆನೆಯನ್ನ ಪಳಗಿಸ್ತಕ್ಕಂತ ಜಾಗಕ್ಕೆ ಹೋಗ್ತಾರೆ. ಆನೆ ಪಳಗ್ಸೋದ್ ಒಂದು ಜಾಗ ಇರುತ್ತೆ. ಆನೆ ಪಳಗ್ಸೋದಂದ್ರೆ ಆನೆ ಹಿಡಿಯೋದೇ ಕಷ್ಟ ಮಕ್ಕಳೇ. ಆನೆನ ಹೇಗೆ ಹಿಡಿತಾರಪ್ಪ ಅಂತಂದ್ರೆ, ಅವ್ ಕೆಡ್ಡ ಅಂತ ಮಾಡಿರ್ತಾರ. ಏನಂತಾರ ಅದಕ್ಕೆ? ಕೆಡ್ಡ ಅಂದ್ರೆ ತಗ್ ಮಾಡಿ ಒಂದು 10 ಅಡಿದು ತಗ್ ಮಾಡಿಬಿಡ್ತಾರೆ. ಅಥವಾ ಒಂದು 6-7 ಅಡಿ ಮಾಡ್ತಾರೆ ಅಗಲವಾಗಿ. ಅದ್ರ ಮೇಲೆ ಬಿದ್ರು, ಆಮೇಲೆ ಬೇರೆ ಬೇರೆ ಸೊಪ್ಪಿಂದ ಅದನ್ನ ಮುಚ್ತಾರೆ. ಮೇಲೆ ಒಂದಿಷ್ಟು ಮಣ್ಣು ಹಾಕ್ಬಿಡ್ತಾರೆ. ಅಂದ್ರೆ ಆನೆಗೆ ಅದು ನೆಲ ತರನೇ ಕಾಣ್ಬೇಕು, ಆ ತರ ಮಾಡ್ಬಿಡ್ತಾರೆ. ಆ ಕಡೆಯಿಂದ ಒಂದ್ ಕಡೆಯಿಂದ ಏನೋ ಗಲಾಟೆ ಮಾಡಿ ಅದನ್ನ ಓಡ್ಸಂಗಿದೆ, ಅದು ಓಡ್ ಬರ್ಬೇಕು ಆ ಕಡೆಗೆ ಮಾಡ್ತಾರೆ. ಅದು ಓಡ್ ಬಂದು ಕಾಲಿಡುತ್ತೆ, ಅದು ಮುರಿದು ಕೆಳಗಡೆ ಬಿದ್ದೋಗ್ಬಿಡುತ್ತೆ.
ಕೆಳಗಡೆ ಬಿದ್ದು ಹೋದಾಗ ಮೊದಲು ಅದಕ್ಕೊಂದು 3 ದಿವಸ ಏನು ಆಹಾರ ಕೊಡಲ್ಲ. ಅಂದ್ರೆ ಇಷ್ಟು ಕ್ರೂರಿ ಮನುಷ್ಯ ನೋಡಿ, ಹಿಂಗ್ ಪಳಗಿಸ್ತಾನವನ್ನ. ಏನು ಆಹಾರ ಕೊಡೋದಿಲ್ಲ ಅದಕ್ಕೆ. ಅಂದ್ರೆ ದುರ್ಬಲ ಆಗ್ಬೇಕು, ಹಸಿವಾಗ್ಬೇಕು ಅದಕ್ಕೆ. ಅದು ಮೇಲೆ ಹತ್ತು ಬಂದಿರಬಾರ್ದು, ಅಷ್ಟು ಆಳಕ್ಕೆ ತೋಡ್ಬಿಟ್ಟಿರ್ತಾರೆ. ಆಮೇಲೆ ಅದಕ್ಕೆ ಚೆನ್ನಾಗಿ ಹೊಡಿತಾರೆ. ಮೊದಲೇ ಉಪವಾಸ ಚೆನ್ನಾಗಿ ಹೊಡೆದು ಅದಕ್ಕೆ ಶಕ್ತಿ ಇಲ್ಲದೆ ಗುಂದಿಸಿ ಆಮೇಲೆ ಅದೇನು ಮಾಡಲ್ಲ ಇವರಿಗೆ, ಏನು ಮಾಡಲ್ಲ ಪಾಪ. ಅಷ್ಟು ದುರ್ಬಲ ಮಾಡಿ ನಿಧಾನಕ್ಕೆ ಸರಪಳಿ ಕಟ್ಟಿ ಅದನ್ನ ಎತ್ಕೊಂಡು, ಅಂದ್ರೆ ಬೇರೆ ಆನೆ ಕಡೆಯಿಂದ ಬೇರೆ ಪರೀಕ್ಷಿತ ಆನೆ ತಗೊಂಡು ಹೋಗ್ತಾರೆ. ಅದರಿಂದ ಮೇಲ್ ಬರಕ್ ಒಂದು ದಾರಿ ಮಾಡಿ ಅದನ್ನ ನಿಧಾನವಾಗಿ ಕರ್ಕೊಂಡ್ ಬರ್ತಾರೆ. ನೋಡಿ ಇಷ್ಟು ಕ್ರೂರಿ ಮನುಷ್ಯ. ಹಾಗೆ ಕರ್ಕೊಂಡು ಬಂದಂತ ಆನೆಯನ್ನ ಅದನ್ನ ಒಂದು ಆ ಕೊಟ್ಟಿಗೆಯಲ್ಲಿ ಗಜವನ್ನು ಕಟ್ಟತಕ್ಕಂತ ಜಾಗದಲ್ಲಿ ಕಾಲಿಗೆ ಸರಪಳಿ ಹಾಕಿ ಕಟ್ಟಿದಾನೆ. ಅವನು ಆ ಚಾವಟಿಯಿಂದ ಹೊಡೆದಂತ ಗೆರೆಗಳು ಮೂಡಿದವ ಮೈ ಮೇಲೆ. ಇದಕ್ಕೆ ಹಿಡ್ಕೊಂಡ್ಬಂದು ತನ್ನ ಹಿಂಡಿನ ಅಗಲಿಸ್ಬಿಟ್ರೆ ಆನೆಗೆ ತುಂಬಾ ದುಃಖ ಆಗುತ್ತೆ. ಆ ಕಣ್ಣನ್ನೆಲ್ಲ ಕಂಬಕ್ಕೆ ಉಜ್ಜಿ ಆ ದುಃಖವನ್ನು ತಡೆಯಕ್ಕಾಗ್ಲಾರ್ದೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಆನೆಗೆ. ಮಹಾದೇವಕ್ಕೆ ತುಂಬಾ ನೋವಾಗುತ್ತೆ. ಅವನು ಅಂದ್ರೆ ಅದು ಅವನೇನು ಆಹಾರ ಹಾಕಿದ್ರು ತಿಂತಾ ಇರಲ್ಲ. ಮತ್ತೆ ಒಂದು ನೀವೇನು ಬಾರ್ಕೋಲ್ ಅಂತಿರಲ್ಲ, ಚಾವಟಿಯಿಂದ ಜೋರಾಗಿ ಹೊಡಿತಾನೆ ಅದಕ್ಕೆ. ದರಿದ್ರ ತಿನ್ನು ನೋಡ, ಅಲ್ಲಿ ಕಾಡಲ್ಲಿ ಓಡಾಡ್ತಾ ನೀನ್ ಮುಳ್ಳು ಕಂಟಿ ತರಸ್ಕೊಂತಿದ್ದೆ, ಇಲ್ಲಿ ಹಲಸಿನ ಸಿಗುತ್ತೆ, ಬಾಳೆಲೆ ಕೊಡ್ತೀನಿ, ಹಿಟ್ಟು ಕೊಡ್ತೀನಿ, ಮುದ್ದೆ ಮಾಡ್ಬಿಟ್ಟು ದೊಡ್ಡ ಮುದ್ದೆ ಕೊಡ್ತಾರ ಅದಕ್ಕೆ, ಎಲ್ಲ ಕೊಡ್ತೀನಿ. ಆದ್ರೂ ಆನೆ ತಿಂತಾ ಇರಲ್ಲ. ಮಹಾದೇವಕ್ಕನಿಗೆ ಹೊಟ್ಟೆಲೆಲ್ಲ ಕಲಸ್ ಬಂದಂಗ ತೋರಿಸ್ದಂಗ ಆಗುತ್ತೆ ಅದನ್ನ ನೋಡಿ. ಎಂತ ಕ್ರೂರಿ ಇದ್ದಾರಲ್ಲ ಈ ಮನುಷ್ಯ ಅಂತ ಅನ್ಸುತ್ತೆ. ಸರಿ, ಬಿಡಾರಕ್ಕೆ ಬರ್ತಾರೆ. ಅಲ್ಲಿ ಅಷ್ಟೊತ್ತಿಗಾಗ್ಲೇ ಒಬ್ಬ ಈ ಪಕ್ಷಿ ಹಿಡಿತಕ್ಕಂಥವನು ಗಿಳಿಗಳನ್ನು ಹಿಡ್ಕೊಂಡು 2 ಗಿಳಿ ಹಿಡ್ಕೊಂಡು ಪಂಜರದಲ್ಲಿ ಹಾಕ್ಬಿಟ್ಟು ತಂದು ಅಲ್ಲಿ ರಾಜನಿಗೆ ಕೊಡ್ತಾನೆ. ರಾಜಭಟರು ಅದನ್ನ ರಾಜನಿಗೆ ತೋರಿಸ್ತಾರೆ. ತುಂಬಾ ಇಷ್ಟ ಆಗತ್ತೆ ಅವನಿಗೆ. ಆ ಪಂಜರವನ್ನು ತಗೊಳ್ತಾರೆ, ದುಡ್ಡು ಕೊಟ್ಟು, ಬಂಗಾರದ ನಾಣ್ಯ ಕೊಟ್ಟು ಕಳಿಸ್ತಾನೆ. ಆ ಗಿಳಿಗಳಿಗೆ ಆ ಸಂಜೆ ತನಕ ಹಂಗೆ ಕೂಗ್ತಾನೆ ಇರ್ತವೆ. ಮಹಾದೇವಕ್ಕನಿಗೆ ತುಂಬಾ ಸಂಕಟ ಆಗತ್ತೆ. ಮಧ್ಯಾಹ್ನದ ಮೇಲೆ ಆಕೆ ಜಳಕಕ್ಕೆ ಹೋಗ್ತಾರೆ. ಆಮೇಲೆ ಮಹಾದೇವಕ್ಕ ಆ ನದಿಯಲ್ಲಿ ಸ್ನಾನ ಮಾಡ್ಬೇಕಾಗಿದೆ. ದಂಡೆಯಲ್ಲಿ ಕೂತ್ಕೊಂಡು ಹೇಳ್ತಾಳೆ, ಶಿವಕಾಮಿನಿ, ಈ ನದಿಗುಂಟ ಹಿಂಗೆ ಹೋಗ್ಬಿಡ್ಲ ನಾನು ಅಂತ ಅನಿಸ್ತಾ ಇದೆ. ಅಯ್ಯೋ, ಹಾಗೆಲ್ಲಾರು ಮಾಡಿರೋ ಹೊಡ್ತಿ, ರಾಜರು ಬಹಳ ತೊಂದರೆ ಪಟ್ಕೊಂತಾರೆ ನೀವು ಹೋಗ್ಬಿಟ್ರೆ. ಇಲ್ಲ ಕಾಮಿನಿ, ನಾನು ಆ ರಾಜನಿಗಾಗಿ ಬದುಕಿಲ್ಲ, ಜಗದಾದಿ ಚೆಲುವನಿಗಾಗಿ, ಚನ್ನಮಲ್ಲಿಕಾರ್ಜುನನ ಪಡೆಯೋದಕ್ಕಾಗಿ ನಾನು ಬದುಕಿದ್ದೀನಿ ಅಂತ ತಿಳ್ಕೊಂಡು ಹೇಳ್ತಾನೆ. ಅಲ್ಲ, ನಿಮಗೆ ರಾಜರು ಏನ್ ಕೊರತೆ ಮಾಡಿದ್ದಾರೆ, ಅವ್ರನ್ನ ಯಾಕೆ ನೀವು ಇಷ್ಟಪಡೋದಿಲ್ಲ ಅಂತ ಕೇಳ್ತಾಳೆ ಶಿವಕಾಮಿನಿ. ಆವಾಗ ಮಹಾದೇವಕ್ಕ ಹೇಳ್ತಾಳೆ, ಶಿವಕಾಮಿನಿ, ನೀನು ಗಿಳಿಗಳಿಗೆ, ಆ ಪಂಜರದಲ್ಲಿರ್ತಕ್ಕಂಥ ಗಿಳಿಗಳಿಗೆ ಹಾಲು ಹಣ್ಣು ಇಟ್ಟಿಯಲ್ಲ, ಅದನ್ನೇನಾದ್ರು ತಿಂದ್ವಾವು ಅಂತ ಕೇಳ್ತಾನೆ. ಇಲ್ಲ, ತಿನ್ಲಿಲ್ಲ. ಅಂದ್ರೆ ಗಿಳಿಗಳಿಗೆ ಬೇಕಾಗಿರೋದೇನು? ಸ್ವಾತಂತ್ರ್ಯ ಬೇಕು. ಆಮೇಲೆ ಆನೆಯನ್ನು ನೋಡಿದಲ್ಲ, ಅದಕ್ಕೆ ಬೇಕಾದಷ್ಟು ಆಹಾರ ಮುಂದೆ ಹಾಕಿದ್ರು, ಆದ್ರೆ ತಿಂತಾ ಇರ್ಲಿಲ್ಲ. ಯಾಕೆಂದ್ರೆ ಅದಕ್ಕೆ ಬೇಕಾಗಿರೋದೇನು? ಹಿಂಡು. ಆ ಆನೆ ಹಿಂಡಿನ ಜೊತೆ ಅದಕ್ಕೆ ಬದುಕ್ಬೇಕು. ಮುಳ್ಳು ತರ್ಚಿದ್ರು ಪರವಾಗಿಲ್ಲ, ಊಟ ಸಿಗದಿದ್ರು ಚಿಂತೆ ಇಲ್ಲ, ಅದು ಹಿಂಡಿನ ಜೊತೆ ಇರ್ಬೇಕು ಅಂತ ಬಯಸ್ತದೆ. ಆವಾಗ ಒಂದು ವಚನ ಮಹಾದೇವಕ್ಕನಿಗೆ ಬರುತ್ತೆ, ಹಿಂಡನಗಲಿ ಹಿಡಿ ಹೊಡೆದ ಕುಂಜರ ತನ್ನ ವಿಂಧ್ಯವ ನೆನೆವಂತೆ ನೆನೆವೆನಯ್ಯ. ಹಿಂಡನಗಲಿ ಹಿಡಿ ಹೊಡೆದ ಕುಂಜರ ಅಂದ್ರೆ ಆನೆ. ಕುಂಜರ ಸಂಸ್ಕೃತ ಶಬ್ದ ಅದು. ಹಿಂಡನಗಲಿ ಹಿಡಿ ಹೊಡೆದ ಕುಂಜರ, ಹಿಡಿ ಹೊಡೆದ ಅಂದ್ರೆ ಬಂಧನಕ್ಕೆ ಈಡಾದಂತಹ. ಹಿಂಡನಗಲಿ ಹಿಡಿ ಹೊಡೆದ ಕುಂಜರ ತನ್ನ ವಿಂಧ್ಯವ ನೆನೆವಂತೆ ನೆನೆವನಯ್ಯ. ಬಂಧನಕ್ಕೆ ಬಂದ ಗಿಳಿ ತನ್ನ ಬಂಧುವ ನೆನೆವಂತೆ ನೆನೆವನಯ್ಯ. ಕಂದ, ನೀನಿತ್ತ ಬಾ ಎಂದು ನಿಮ್ಮಂದವ ತೋರ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಆಕೆ ಕಣ್ಣಲ್ಲೂ ನೀರು ಬರುತ್ತೆ. ಸ್ನಾನ ಮಾಡಿಕೊಂಡು ಸ್ನಾನ ಮಾಡಕ್ ಹೋಗಿಲ್ಲ ಇನ್ನು, ಅಲ್ಲಿ ಮಾತಾಡ್ತಾ ಕೂತಿದ್ರೆ ತಕ್ಷಣ ಗಿಳಿ ನೆನಪಾಗತ್ತೆ. ಹೋಗಿ ಆ ಗಿಳಿಯನ್ನ ಪಂಜರದಿಂದ ಬಿಚ್ಚಿ, ಆ ಪಂಜರದ ಬಾಗಿಲು ತೆಗೆದು
ಗಿಳಿಯನ್ನು ಬಿಟ್ಬಿಡ್ತಾನೆ. ಅಲ್ಲಿ ದೂರದಲ್ಲಿ ಗಿಳಿಗಳೆಲ್ಲ ಕುತ್ಕೊಂಡು ಆನಂದವಾಗಿ ಹಾಡ್ತಿರ್ತಾವಲ್ಲ, ಅಲ್ಲಿ ಹೋಗಿ ಗಿಳಿಗಳು ಸೇರ್ಕೊಂಡು ಒಂದರ ಕೊಕ್ಕನ್ನು ಒಂದು ಮುಟ್ಟಿಸಿ ಬಹಳ ಸಂತೋಷ ಪಡ್ತವೆ. ಅದನ್ನ ನೋಡಿ ಮಹಾದೇವಕ್ಕನಿಗೆ ಸಂತೋಷ ಆಗುತ್ತೆ. ಅಂದ್ರೆ ಆಧ್ಯಾತ್ಮ ಜೀವಿಗಳು ಪ್ರತಿಯೊಂದು ಪ್ರಾಣಿ, ಪ್ರತಿಯೊಂದು ಜೀವಿಯ ಹಿತವನ್ನು ಬಯಸ್ತಾರೆ, ಅದಕ್ಕೆ ಸ್ವತಂತ್ರ ಕೊಡ್ಬೇಕು ಅಂತ ಬಯಸ್ತಾರೆ, ಬಂಧನದಲ್ಲಿ ಇಡಕ್ಕೆ ಇಷ್ಟಪಡೋದಿಲ್ಲ ಆಧ್ಯಾತ್ಮ ಜೀವಿಗಳು. ಹಾಗೆ ಮಹಾದೇವಿ ಅಕ್ಕ ಆ ಗಿಳಿಗಳನ್ನು ತೆಗೆದು ಪಂಜರ ತೆಗೆದು ಹೊರಗಡೆ ಬಿಟ್ಬಿಟ್ಟು ಹೋಗಿ ಸ್ನಾನ ಮಾಡಿ ಮತ್ತೆ ಪೂಜೆ ಕುತ್ಕೊಂತಾಳೆ. ಹೂವನ್ನೆಲ್ಲ ಪೇರಿಸ್ಕೊಂಡು ಪೂಜೆ ಕುತ್ಕೊಂತಾಳೆ. ಏನು ಆ ಪೂಜೆಯಲ್ಲಿ ಆಕೆಗೆ ತುಂಬಾ ನೆನಪಾಗುತ್ತೆ. ಅಂದ್ರೆ ಇನ್ನು ಈ ರಾಜನ ಬಂಧನದಲ್ಲಿ ಎಷ್ಟು ದಿವಸ ಇರಬೇಕು ದೇವರೇ, ನಾನು ಇದುವರೆಗೆ ನೀನು ಇರಿಸಿದಂತೆ ಇದ್ದೇನೆ, ಕೋಲ ತುದಿಯ ಕೋಡಗದಂತೆ ನೇಣ ತುದಿಯ ಬೊಂಬೆಯಂತೆ ನಾನು ಇದ್ದೇನಯ್ಯ ನೀನು ಇರಿಸಿದಂತೆ, ನಾನು ಆಡಿದೆನಯ್ಯ ನೀನು ಆಡಿಸಿದಂತೆ, ಜಗದ ಯಂತ್ರವಾಹಕ ಚನ್ನಮಲ್ಲಿಕಾರ್ಜುನ ನೀನು ಸಾಕು ಸಾಕೆಂಬನ್ನಕ್ಕ. ಅಂದ್ರೆ ನೀನು ಯಾವಾಗ ನನ್ನ ಪಾರ್ ಮಾಡ್ತೀಯ? ನಾನಿವಾಗ ಅರಮನೆಗೆ ಬಂದಿರೋದು ನಿನ್ನ ಕೃಪೆಯಿಂದನೇ. ನಿನ್ನ ಕೃಪೆಯನ್ನು ಪಡೆಯುವುದಕ್ಕಾಗಿ ತಾಯಿ ತಂದೆಗಳ ವ್ಯಾಮೋಹವನ್ನು ಬಿಡಿಸಿಕೊಂಡು ಅವರ ಬಂಧನವನ್ನು ಬಿಡಿಸಿಕೊಂಡು ಪಾರಾಗಬೇಕು ಅಂತ ಅರಮನೆಗೆ ಬಂದಿದ್ದೀನಿ. ನನ್ನನ್ನು ಈ ಬಂಧನದಲ್ಲಿ ಸಿಕ್ಕಿಸ್ಬೇಡಪ್ಪ. ಎನ್ನ ಮಾಯದ ಮದವ ಮುರಿಯಯ್ಯ, ಎನ್ನ ಕಾಯದ ಕತ್ತಲೆಯ ಕಳೆಯಯ್ಯ, ಎನ್ನ ಜೀವದ ಜಂಜಡವ ಮಾಡಿಸಯ್ಯ, ಎನ್ನ ದೇವ ಚನ್ನಮಲ್ಲಿಕಾರ್ಜುನಯ್ಯ, ಎನಗೆ ಸುತ್ತಿದ್ದ ಮಾಯಾ ಪ್ರಪಂಚ ಬಿಡಿಸ ನಿಮ್ಮ ಧರ್ಮ ಅಂತ ಮಹಾದೇವಿಯಕ್ಕ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಕೌಶಿಕ ಬರ್ತಾನೆ. ಬಂದು ಆ ಪೂಜೆ ನೋಡ್ತಾ ಅಂದ್ರೆ ಅವನಿಗೆ ತಡೆಯಕ್ ಆಗ್ತಾ ಇಲ್ಲ. ಏನಾದ್ರೂ ಮಾಡಿ ಅವಳನ್ನು ಒತ್ತಾಯದಿಂದ ಹೊಲಿಸ್ಕೋಬೇಕು ಅಂತ ಬರ್ತಾನೆ. ವಸಂತಕ್ಕ ಹೇಳ್ತಾನೆ, ಮಹಾರಾಜರೇ ದಯವಿಟ್ಟು ಆ ಕಡೆ ಹೋಗ್ಬೇಡಿ, ಅವ್ರ ಪೂಜೆಯಲ್ಲಿ ತನ್ಮಯರಾಗಿದ್ದಾರೆ. ಹೋಗೋ, ಏನು ಶಾಪ ಕೊಡ್ತಾಳೆ ಅಂತ ಭಯನ? ನನಗ್ ಶಾಪ ಕೊಟ್ರು ಪರವಾಗಿಲ್ಲ, ನೀನು ಹೇಳಿ ಇದ್ದೀಯ, ಹೋಗ ಕಡೆ ಅಂತ ಬೈತಾನೆ. ಪಾಪ ಅವನೇನ್ ಮಾಡ್ತಾನೆ, ಹೊರಟೋಗ್ತಾನೆ. ಮತ್ತೆ ಶಿವಕಾಮಿನಿ ಹೇಳ್ತಾಳೆ. ಅದೇ ಶಿವಕಾಮಿನಿ ಮಹಾದೇವಿಯಕ್ಕೆ ಹೇಳಿರ್ತಾಳೆ ಪೂಜೆಗೆ ಕೂತ್ಕೊಳ್ಳುವಾಗ, ಈ ಕಡೆ ಯಾರನ್ನು ಬಿಡಬೇಡ ಅಂತ ಹೇಳಿರ್ತಾಳೆ. ಮಹಾಪ್ರಭು ತಾವು ಕ್ಷಮಿಸ್ಬೇಕು, ಆ ಒಡತಿಯರು ಯಾರನ್ನು ಬಿಡಬೇಡ ಅಂತ ಹೇಳಿದ್ದಾರೆ, ಆ ಆಜ್ಞೆಗಳೆಲ್ಲ ನಿಮ್ಮಂತವ್ರಿಗೆ, ನನಗಲ್ಲ ಅಂತ ತಿಳ್ಕೊಂಡು ಹೇಳ್ತಾನೆ. ಹೋಗಿ ಹತ್ತಿರದಲ್ಲೇ ಕೂತ್ಕೊಂತಾನೆ. ಈಕೆ ನೋಡಿ ಬಹಳ ಹೊತ್ತಾಗತ್ತೆ. ಹಂಗೆ ತೂಕಡಿಸ್ತಾ ಇರ್ತಾನೆ. ಶಿವಕಾಮಿನಿ ತೂಕಡಿಸ್ತಾ ಇರ್ತಾನೆ. ಇವನಿಗೆ ಆ ಕಾಮದ ಆತುರ ತಡೆಯಕ್ಕಾಗಲ್ಲ. ಸರಿ, ಆಕೆ ಹಾಡ್ತಾ ಇದ್ದಾಳೆ, ಪೂಜೆ ಮಾಡ್ತಾ ಇದ್ದಾಳೆ, ನೋಡಿ ಸಂತೋಷ ಪಡ್ತಾ ಇದ್ದಾಳೆ. ಆ ಸ್ನಾನ ಮಾಡುವಾಗ ಏನು ಬಿಚ್ಚಿದ ಕೂದಲು ಏನು ಬೆನ್ನನ್ನ ದಾಟಿ ಏನು ಸೊಂಟದವರೆಗೆ ಬಂದು ಅವೆಲ್ಲ ಇಳೆ ಬಿದ್ದಿದ್ದಾವೆ. ಬಿಳಿ ಉಡುಪ ಧರಿಸಿದ ಮಹಾದೇವಿಯಕ್ಕ. ಅದರಲ್ಲಿ ಬೆಳದಿಂಗಳ ಪುತ್ಥಳಿ ಜೀವ ತಾಳಿದೇನೋ ಅನ್ನಂಗೆ ಕಾಣಿಸ್ತಾಳೆ. ಬೆಳದಿಂಗಳೇ ಜೀವ ತಾಳಿ ಮಹಾದೇವಿಯಕ್ಕ ಆಗಿದ್ದಾಳೇನೋ, ಮಹಾದೇವಿ ಆಗಿದ್ದಾಳೇನೋ ಅಷ್ಟು ಈ ಕೌಶಿಕನಿಗೆ ಆ ಭಾವನೆ ಬಂದು, ಇಲ್ಲ ಇವತ್ತು ಇವಳನ್ನು ನಾನು ಒಪ್ಪಿಸ್ಲೇಬೇಕು ಅಂತ ಹೇಳಿ ಹೋಗಿ ಸೆರಗಿಡ್ಕೊಂಡು, ದೇವಿ ನಾನು ಬಂದಿದ್ದೀನಿ ನಿನ್ನ ಚನ್ನಮಲ್ಲಿಕಾರ್ಜುನ ಅಂತ. ಮಹಾದೇವಿಯಕ್ಕನಿಗೆ ಎಚ್ಚರ ಆಗತ್ತೆ. ಯಾರದು? ನಾನು ನಿನ್ನ ಅರಸ ಚನ್ನಮಲ್ಲಿಕಾರ್ಜುನ ಅಂತ. ಎದ್ದವಳೆ ಸೆರಗ ಕಿತ್ತು ಹೇಳ್ತಾಳೆ, ಏ ಪಾಪಿ, ನೀನು ಚನ್ನಮಲ್ಲಿಕಾರ್ಜುನ. ಎಮ್ಮೆಗೊಂದು ಚಿಂತೆ, ಸಮಗಾರಂಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ನನಗೆ ಎನ್ನ ಚಿಂತೆ, ನಿನಗೆ ನಿನ್ನ ಕಾಮದ ಚಿಂತೆ. ಛೀ, ಒಳ್ಳೆ ಹೋಗು, ಸೆರಗೋಗಳು ಮರುಳೆ ಅಂತ ಹೇಳಿ ಸೆರಗ ಕಿತ್ಕೊಂಡು ಹೇಳ್ತಾಳೆ, ರಾಜ ನಾನು ಮೊದಲೇ ಅರಮನೆಗೆ ಬರ್ಬೇಕಾದ್ರೆ ಹೇಳಿಲ್ವಾ, ನಾನು 3 ಷರತ್ತುಗಳನ್ನು ಹಾಕಿದ್ದೀನಿ ನಿನಗೆ. ನೀನೇನಾದ್ರೂ ನಾನು ಇರೋದ್ರೊಳಗೆ ತಪ್ಪು 3 ತಪ್ಪು ಮಾಡಿದೆ ಅಂದ್ರೆ ನಾವು ಇಲ್ಲಿ ಇರೋದಿಲ್ಲ. ಈಗ ಒಂದು ತಪ್ಪಾಗಿದೆ. ಎಮ್ಮೆಗೆ ಒಂದು ಚಿಂತೆ, ಸಮಗಾರಂಗೊಂದು ಚಿಂತೆ. ಎಂತ ಅದ್ಭುತ ವಚನ ನೋಡಿ. ಎಮ್ಮೆಗೇನ್ ಚಿಂತೆ? ನಾನು ಮೇಯ್ದು ಚೆನ್ನಾಗಿ ಮೇಯ್ದು ದಷ್ಟಪುಷ್ಟ ಆಗಬೇಕು, ತನ್ನ ಕರುಗೆ ಹೆಚ್ಚು ಹಾಲು ಕೊಡ್ಬೇಕು ಅಂತೇಳಿ ಎಮ್ಮೆ ಮೇಯ್ತಿರ್ತದೆ. ಸಮಗಾರ ಅಂದ್ರೆ ಆ ಎಮ್ಮೆ ಸತ್ತ ತಕ್ಷಣನೇ
ಅದ್ರ ಚರ್ಮ ಮಾಂಸ ಎಲ್ಲ ತಕ್ಕೊಂತಾನಲ್ಲ, ಅವನಿಗೆ ಸಮಗಾರ ಪಾದರಕ್ಷೆ ತಯಾರು ಮಾಡ್ತಿದ್ರು ಅದರಿಂದ. ಅವನು ಎಮ್ಮೆಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ಧರ್ಮಿಗೆ ಏನ್ ಚಿಂತೆ ಇರ್ತದೆ? ನಾನು ಪರಮಾತ್ಮನನ್ನು ಒಲಿಸೋದು ಹೇಗೆ, ಈ ಜನ್ಮಗಳನ್ನ ಜನ್ಮ ಜನ್ಮಾಂತರಗಳ ಈ ಭವಬಂಧನವನ್ನ ಪಾರು ಮಾಡಿಕೊಳ್ಳೋದು ಹೇಗೆ, ಇದನ್ನ ದಾಟಿ ಹೋಗಿ ಶಿವನನ್ನ ಕೂಡೋದು ಹೇಗೆ ಎನ್ನುವಂತ ಚಿಂತೆ ಧರ್ಮಿಗಾದ್ರೆ, ಕರ್ಮಿಗೆ ಏನ್ ಚಿಂತೆ ಇರ್ತದೆ? ಲೌಕಿಕ ಆಸೆಗಳನ್ನು ಈಡೇರಿಸ್ಕೊಳ್ಳೋದು ಹೇಗೆ, ನಾನು ಹಣ ಗಳಿಸೋದು ಹೇಗೆ, ಹೆಣ್ಣು ಹೊಣ್ಣು ಮಣ್ಣನ್ನು ಸಂಪಾದಿಸೋದು ಹೇಗೆ, ಇದು ಕಾಮಿಯ ಚಿಂತೆ. ಕರ್ಮಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ಎನಗೆ ಎನ್ನ ಚಿಂತೆ, ತನಗೆ ತನ್ನ ಕಾಮದ ಚಿಂತೆ. ಚನ್ನಮಲ್ಲಿಕಾರ್ಜುನ ಒಲಿಯನು ಎಂಬ ಚಿಂತೆ ನನಗೆ. ಇವನಿಗೆ ಕಾಮದ ಚಿಂತೆ, ಒಳ್ಳೆ ಹೋಗು ಸರಗ ಬಿಡು ಅಂತ ಕಿತ್ಕೊಂಡು ಆಕೆ ಹೇಳ್ತಾಳೆ, ಇನ್ನೇನಾದ್ರೂ ಮುಂದಕ್ಕೆ ಬಂದ್ರೆ ಮತ್ತೆ ನಿಮ್ಮ ಭವಿಷ್ಯ ನೆಟ್ಟಿಗಿರೋದಿಲ್ಲ. ಈಗಾಗಲೇ ಒಂದು ತಪ್ಪಾಯ್ತು ರಾಜ, ನನ್ನ ಪಾಡಿಗೆ ನನ್ನನ್ನು ಬಿಟ್ರೆ ಒಳ್ಳೇದಾಗತ್ತೆ, ಇಲ್ಲದೆ ಹೋದ್ರೆ ನೀನು ನಿನ್ನ ದುರ್ಗತಿಯನ್ನು ನೀನೇ ಕಾಣ್ಬೇಕಾಗತ್ತೆ ಅಂತ ಹೇಳಿ ಆಕ್ರೋಶದಿಂದ ಮಾತಾಡಿ ಆ ರಾತ್ರಿಯ ಕತ್ತಲಲ್ಲಿ ಪಾರಾಗಿ ಹೋಗ್ಬಿಡ್ತಾಳೆ. ತನ್ನ ಗುಡಾರಕ್ಕೆ ಹೋಗ್ತಾಳೆ. ಗುಡಾರಕ್ಕೆ ಹೋಗಿ ತುಂಬಾ ನೋವಾಗುತ್ತೆ. ಯಾಕಂದ್ರೆ ಪೂಜೆ ಮಾಡ್ಬೇಕಾದ್ರೆ ಸಮಾಧಿ ಆ ಧ್ಯಾನ ಅಳವಟ್ಟವ್ರನ್ನ ಎಬ್ಬಿಸಿದ್ರೆ ಬಹಳ ತಾಪಾಗಿ, ನಿದ್ದೆಯಿಂದ ಎಬ್ಬಿಸಿದ್ರೆ ನಿಮ್ಗೆ ಎಷ್ಟಿಟ್ಟು ಬರ್ತದೆ? ಸಾಕಲ್ವ? ನಿದ್ದೆ, ಧ್ಯಾನ, ಪೂಜೆ, ಭಜನೆ ಬಿಟ್ಬಿಡಿ, ನಿದ್ದೆಯಿಂದ ಎಬ್ಬಿಸಿದ್ರೆ ಸಿಟ್ಟು ಬರ್ತಾ ಇಲ್ಲ ನಿಮ್ಗೆ? ಬಹಳ ಒಳ್ಳೆ ನಿದ್ದೆ ಬಂದಿದ್ದಾಗ, ಅದು ಬೆಳಗ್ಗೆ 4 ಗಂಟೆಗೆ 5 ಗಂಟೆಗೆ ಸಕ್ಕರೆ ನಿದ್ದೆ, ಹೌದಲ್ಲ? ಆ ನಿದ್ದೆಗೆ ಏನಂತೀರ ಮಕ್ಳೇ? ಸಕ್ಕರೆ ನಿದ್ದೆ. ಆ ಸಕ್ಕರೆಯಿಂದ ನಿಮ್ಮ ಅವನೇ ಆಗ್ಲಿ ಅಪ್ಪನೇ ಆಗ್ಲಿ ಎಬ್ಸಿದ್ರೆ ಕೆಲವು ಮಕ್ಳು ಬೇಕಾದ್ರೆ ಹೊಡೆದೇ ಬಿಡ್ತಾವೆ, ಹೌದಲ್ಲ? ನಾನು ಬರೋಲ್ಲ, ನಾನು ಇದಾರಲ್ಲ ಹೋಗಂತ ಅಳ್ತವೆ, ಇಲ್ಲ ಅಂದ್ರೆ ಕಾಲು ಜಾಡಿಸ್ತಾವ, ಕೈ ಜಾಡಿಸ್ತಾವ. ಅಂದ್ರೆ ಆ ನಿದ್ದೆಗಿಂತ ಆಳವಾಗಿರ್ತಕ್ಕಂಥದ್ದು ಧ್ಯಾನ. ನಿದ್ದೆಗಿಂತ ಆಳವಾಗಿರ್ತಕ್ಕಂಥದ್ದು ಧ್ಯಾನ. ಅದಕ್ಕೋಸ್ಕರ ಮಹಾದೇವಿಯಕ್ಕನಿಗೆ ತುಂಬಾ ನೋವಾಗತ್ತೆ. ರಾತ್ರಿ ಎಲ್ಲ ಏನು ಅವತ್ತು ಪ್ರಸಾದವನ್ನೇ ಸ್ವೀಕರಿಸಲ್ಲ, ಏನು ತಗೊಳ್ಳೋದಿಲ್ಲ. ಹಾಗೆ ಧ್ಯಾನಾಸಕ್ತಿ, ಮತ್ತೆ ಮನಸ್ಸು ವಿಫಲಗೊಂಡಿದೆ, ಮನಸ್ಸು ತಾಪಗೊಂಡಿದೆ. ಯೋಚನೆ ಮಾಡ್ತಾಳೆ ಕೂತ್ಕೊಂಡು, ಮಧ್ಯರಾತ್ರಿ ತನಕ ಸುಮ್ಮನೆ ಕೂತ್ಕೊಂಡಿದ್ದಾಳೆ ಪರಮಾತ್ಮನ ಸ್ಮರಣೆಯಲ್ಲಿ. ಆದ್ರೆ ಪರಮಾತ್ಮನ ಸ್ಮರಣೆ ಹತ್ತುತ್ತಾ ಇಲ್ಲ. ಯಾಕಂದ್ರೆ ತಾಪ ಆಗಿದೆ, ಅವ್ನು ಸೆರಗಿಡ್ದು ಬಿಟ್ಟಿದ್ನಲ್ಲ, ತುಂಬಾ ನೋವಾಗಿದೆ. ಸರಿ, ಈ ರಾತ್ರಿ ಯಾರ್ದು ಎಲ್ಲ ನಿದ್ದೆ ಮಾಡ್ತಾ ಇದ್ದಾರೆ, ಈ ರಾತ್ರಿಯಲ್ಲೇ ತಪ್ಪಿಸ್ಕೊಂಡು ಎಲ್ಲಾರು ಮರೆಯಾಗ್ಬಿಡೋಣ ಕಾಡಲ್ಲಿ, ಈ ಇವನ ಬಂಧನದಿಂದ ಇಲ್ಲಿಂದಲೇ ತಪ್ಪಿಸ್ಕೊಂಡು ಹೋಗ್ಬಿಡೋಣ, ಅರಮನೆಗೆ ಹೋಗಲೇ ಬೇಡ ಅಂತೇಳಿ ಆ ಗುಡಾರ ಹಾಕಿರ್ತಾರೆ. ಗುಡಾರದಿಂದ ಹೊರಗೆ ಬರ್ತಾಳೆ. ಹೊರಗೆ ಬಂದ್ರೆ ಅಲ್ಲಿ ಭಟರು, ಕಾವಲು ಭಟರು ಬೆಂಕಿ ಹಾಕೊಂಡು, ಅಂದ್ರೆ ಈ ಕಾಡಲ್ಲಿ ವಸತಿ ಮಾಡೋರು ಯಾವಾಗ್ಲೂ ಸುತ್ತ ಬೆಂಕಿ ಹಾಕೊಂಡಿರ್ತಾರೆ. ಯಾಕೆ? ಕಾಡು ಪ್ರಾಣಿಗಳು ಬರಬಾರ್ದು, ಹುಲಿ, ಸಿಂಹ ಅಥವಾ ಚಿರತೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಅವರು ಸುತ್ತ ಬೆಂಕಿ ಹಾಕೊಂಡಿರ್ತಾರೆ. ಬೆಂಕಿ ಹಾಕೊಂಡು ಕಾಯ್ತಿರ್ತಾರೆ. ಅವರು ಒಂದು 10-6 ಜನ ಅಲ್ಲಿ ಕೂತಿದ್ದಾರೆ. ಆಕೆ ಮಹಾದೇವಕ್ಕೆ ಬಂದ ಕೂಡಲೇ ಅವರು ನಮಸ್ಕಾರ ಮಾಡಿ, ತಾಯಿ, ಈ ಸರಿ ಹೊತ್ತಿನಲ್ಲಿ ಯಾಕೆ ಹೊರಗೆ ಬಂದ್ರಿ? ಏನಾದ್ರು ಬೇಕಾಗಿತ್ತ, ವ್ಯವಸ್ಥೆ ಆಗ್ಬೇಕಾಗಿತ್ತ ಅಂತ. ಇಲ್ಲಪ್ಪ, ಏನೂ ಇಲ್ಲ, ಹಾಗೆ ನಿದ್ದೆ ಮಾಡ್ಲಿಲ್ಲ, ಅದಕ್ಕೆ ಹೊರಗಡೆ ಬಂದೆ ಅಂತೇಳಿ ತನ್ನ ಗುಡಾರಕ್ಕೆ ಹೋಗ್ತಾನೆ. ಮತ್ತೆ ಪರಮಾತ್ಮನನ್ನ ಪ್ರಾರ್ಥಿಸ್ತಾಳೆ. ಆಲಿಸನ್ನ ಭಿನ್ನಪವ, ಪಾಲಿಸನ್ನ ಭಿನ್ನಪವ, ಆಲಿಸನ್ನ ಭಿನ್ನಪವ, ಲಾಲಿಸನ್ನ ಭಿನ್ನಪವ, ಪಾಲಿಸನ್ನ ಭಿನ್ನಪವ. ಏಕೆನ್ನ ಮೊರೆಯ ಕೇಳೆಯ ತಂದೆ, ನನ್ನ ಪ್ರಾರ್ಥನೆಯನ್ನು ಯಾಕಪ್ಪ ಕೇಳ್ತಾ ಇಲ್ಲ? ನನ್ನ ಪ್ರಾರ್ಥನೆಯನ್ನ ಕೇಳು, ನನ್ನನ್ನು ಉದ್ಧಾರ ಮಾಡು, ಆದಷ್ಟು ಬೇಗ ಈ ಭವಬಂಧನದಿಂದ ಪಾರು ಮಾಡು ಅಂತ ತಿಳ್ಕೊಂಡು ಮಹಾದೇವಿಯಕ್ಕ ಪರಿಪರಿಯಾಗಿ ಪರಮಾತ್ಮನನ್ನ ಪ್ರಾರ್ಥಿಸ್ತಾಳೆ. ಬೆಳಿಗ್ಗೆ ಎದ್ದು ಎಲ್ಲರೂ ಅರಮನೆ ಕಡೆ ಹೋಗ್ತಾರೆ. ರಾಜನಿಗೆ ಸೌಖ್ಯ ಇರೋದಿಲ್ಲ. ಯಾಕಂದ್ರೆ ಅವನು ಮದ್ಯಪಾನ ಮಾಡಿ ಬಂದ ಆ ಸಾಹಸಕ್ಕೆ ಯಾಕಿರ್ತಾನೆ? ಮದ್ಯಪಾನ ಮಾಡ್ಬಿಟ್ಟಿರ್ತಾನ ಅವಾಗ. ಇಲ್ಲದೆ ಹೋಗಿದ್ರೆ ಅಂತ ಸಾಹಸ ಮಾಡೋನಲ್ಲ. ಅವನಿಗೆ ಭಯ ಇದೆ ಮಹಾದೇವಿಕನ ಕಂಡ್ರೆ. ಆ ಸುರಾಪಾನ, ಮದ್ಯಪಾನದಲ್ಲಿ ಆಸಕ್ತನಾದವನಿಗೆ ಏನ್ ಮಾಡ್ತೀನಿ ಅಂತ ಗೊತ್ತಾಗಲ್ಲ. ಹಾಗೆ ಅವನಿಗೆ ನಿದ್ದೆಯಿಂದ ಎಚ್ಚರ ಆದ್ಮೇಲೆ ತುಂಬಾ ತಾಪ ಅನ್ಸುತ್ತೆ. ಎಂತ ತಪ್ಪು ಮಾಡಿದೆ, ಈಗಾಗಲೇ ಒಂದು ತಪ್ಪು ಮಾಡ್ಬಿಟ್ಟೆ, ಇನ್ನು 2 ಅವಕಾಶ ಮಾತ್ರ ಇದಾವಲ್ಲ ಅಂತೇಳಿ ಚಿಂತೆ ಮಾಡ್ತಾ ಮಾಡ್ತಾ ಅದೇ ಚಿಂತೆಯಲ್ಲಿ ಅರಮನೆಗೆ ಬರ್ತಾನೆ. ಮಹಾದೇವಿಯಕ್ಕ ದಿನೇ ದಿನೇ
ದಿನವನ್ನು ಎಣಿಸ್ತಾ ಅರಮನೆಯಲ್ಲಿ ಕಾಲ ಕಳೀತಾ ಇದ್ದಾಳೆ. ಹಗಲು 4 ಜಾವ ಪರಮಾತ್ಮನ ಚಿಂತೆಯಲ್ಲಿ, ಇರುಳು 4 ಜಾವ ಪರಮಾತ್ಮನ ವಿಕಲಾವಸ್ಥೆಯಲ್ಲಿ ಕಾಲ ಕಳೀತಾ ಆ ಬಂಧನದಿಂದ ಹೇಗೆ ಪಾರ್ ಮಾಡ್ತೀಯ ದೇವರೇ ಅನ್ನೋ ಲೆಕ್ಕಾಚಾರದಲ್ಲೇ ಮಹಾದೇವಿ ಅಕ್ಕ ಇದ್ದಾಳೆ. ಇದಿಷ್ಟು 2 ಅಧ್ಯಾಯ ಮುಗೀತದೆ ಇಲ್ಲಿಗೆ. ಮೊದಲನೇ ಅಧ್ಯಾಯ ಅಂದ್ರೆ ಪ್ರಕೃತಿಯ ಪ್ರಶಾಂತ ಮಡಿಲಲ್ಲಿ, 32ನೇ ಅಧ್ಯಾಯ ಅಭವನ ಧ್ಯಾನಕ್ಕೆ ಭವಿಯಿಂದ ಭಂಗ. ಇದು 2 ಅಧ್ಯಾಯಗಳು ನಿನ್ನೆ 3 ದಿವಸ ಮುಗಿದಿದೆ. ನಾಳೆ ಗುರುವಿಗೆ ಅಪಮಾನವನ್ನು ಮಾಡುವ ಪ್ರಸಂಗ, ಆ ಪ್ರಸಂಗವನ್ನ ನಾಳಿನ ದಿವಸ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಎಲ್ಲರೂ ಕುತ್ಕೊಳ್ಳಿ, ಎದ್ದೇಳಬೇಡಿ, ಆಮೇಲೆ ಮಂಗಳ ಮಾಡೋಣ. ಪೂಜ್ಯರು ಅಕ್ಕಮಾದೇವಿ